श्री गुरुभ्यो नमः परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवद्नममरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। द्वैपायनोष्टमुखनिःसृतमप्रमेयं पुण्यं पवित्रमतपापहरं शिवं च यो भारतं समधिगच्छति वाच्यमानं किं तस्य पुष्करजलैः अभिषेचनेन महत्वात् भारवत्वाच्च महाभारतमुच्यते। निरुक्तमस्य यो वेद सर्वपापैः प्रमुच्यते। स्वयं नारायणो देवो ब्रह्मरुद्रेन्द्रपूर्वकैः अर्थितो व्यासतां प्राप्य केवलं तत्त्वनिर्णयम् तपसा ब्रह्मचर्येण व्यस्य देवं सनातनम् इतिहासमिमं चक्रे पुण्यं सत्यवती सुतः कृष्णद्वैपायनं व्यासं विद्धि नारायणं परम् को ह्यन्यः पुण्डरीकाक्षात् महाभारतकृत् भवेत्। यो विप्रलम्ब विपरीतमतिप्रभूतान् वादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्वदेवैः। पृथिवीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। राजसूये श्रियं दृष्ट्वा पाण्डवस्य महौजसः तच्चापहसनं प्राप्य सभासारोहदर्शने स्वस्त्यस्तु सताम् अशेषसन्मङ्गलानि भवन्तु। श्लोकैकश्रवणपठनमात्रेण कथाभक्तिश्च श्रोतॄणां निखिलकलिकतकल्मषापनूतनपटुतरे मोक्षातिकिलपुरुषार्थसाधनीभूते श्रीमन्महाभारते आदिपर्वणि यत्किञ्चित् प्रमेयानुवादः। हरिः ओम् हरिः ओम् हरिः ओम्। बुधैरपि सुदुर्बोधे ग्रन्थे यन्मम साहसं तत्पालयन्तु निपुणाः गुरुपादरजक्कणाः। लौकिकालौकिकलक्षणामृतदोहिनीं
ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಂ ಉಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಪ್ರಾಭವನಾಮ ಸಂವತ್ಸರದ ಆಷಾಢ ಮಾಸ ಪ್ರಾರಂಭವಾಗಿದೆ. ಜೊತೆಗೆ ಒಂದು ವರ್ಷದ ಎರಡು ಭಾಗ, ಒಂದು ದಕ್ಷಿಣಾಯನ, ಇನ್ನೊಂದು ಉತ್ತರಾಯಣ. ಉತ್ತರಾಯಣ ಮುಗಿದು ದಕ್ಷಿಣಾಯನ ಆರಂಭವಾಗಿದೆ. ಪವಿತ್ರವಾದ ಚಾತುರ್ಮಾಸ್ಯದ ಪರ್ವಕಾಲ. ನಾಳೆ ಬರುವ ಏಕಾದಶಿ ಪರಮಾತ್ಮ ಯೋಗ ನಿದ್ರೆಯಲ್ಲಿ ಮಲಗುತ್ತಾನೆ. ನಮ್ಮ ಹಾಗೆ ಪ್ರಾಕೃತವಾದ ತಮೋಗುಣದಿಂದ ಜನ್ಯವಾದ ನಿತ್ಯ ದೇವರಿಗಿಲ್ಲ. ಕೇವಲ ಯೋಗ ಶಕ್ತಿಯಿಂದ ಪರಮಾತ್ಮ ಮಲಗುತ್ತಾನೆ. ಆ 4 ತಿಂಗಳು ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಯಾವುದೇ ಶುಭ ಕರ್ಮಗಳ ಮಾಡಬಾರದು ಅಂತ ಶಾಸ್ತ್ರಗಳು ಆದೇಶ ಕೊಟ್ಟಿವೆ. ಇಂತಹ ಆಷಾಢ ಮಾಸದ ಈ ಪರ್ವಕಾಲದಲ್ಲಿ ಶ್ರೀಮನ್ ಮಹಾಭಾರತದ ಶ್ರವಣವನ್ನು ಮಾಡಬೇಕು ಅಂತ ನಾವೆಲ್ಲರೂ ಸಂಕಲ್ಪವನ್ನು ಮಾಡಿದ್ದೇವೆ. ಮಹಾಭಾರತವನ್ನು ಶ್ರವಣ ಮಾಡಿ ಅದರ ಮಂಗಲ ಮಹೋತ್ಸವವನ್ನು ಪವಿತ್ರವಾದ ಕುರುಕ್ಷೇತ್ರದಲ್ಲಿ ಮಾಡುವ ಸಂಕಲ್ಪವನ್ನು ಹರಿವಾಯು ಗುರುಗಳು ಒಳಗಿಟ್ಟು ಮಾಡಿಸಿದ್ದಾರೆ. ಆ ಸಂಕಲ್ಪಕ್ಕೆ ತಕ್ಕಂತೆ ಮಹಾಭಾರತದ ಶ್ರವಣವನ್ನು ನಾವು ಮಾಡಬೇಕಾಗಿದೆ. ಈಗ ಜುಲೈ ತಿಂಗಳು ನಡೀತಾ ಇದೆ. ಬರುವ ಫೆಬ್ರವರಿವರೆಗೆ ಅಂದರೆ ಕನಿಷ್ಠ 8 ತಿಂಗಳು. ಪ್ರಾಯ ಪ್ರತಿ ತಿಂಗಳಲ್ಲೂ ನನ್ನ ಉಪನ್ಯಾಸ ಇದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಸುಮಾರು 8 ತಿಂಗಳಾಗುತ್ತೆ. 18 ಪರ್ವದ ಮಹಾಭಾರತ ಇದೆ. ಒಂದು ಪ್ರವಚನ ಸ್ಲಾಟ್ ಅಲ್ಲಿ ನಾನು ಒಂದು ಪರ್ವ ಅಂತ ಹೇಳಿದ್ರು 8 ಪರ್ವ ಆಗತ್ತೆ. ಇನ್ನು 10 ಪರ್ವ ಯಾವಾಗ? ಹಾಗಾಗಿ ಒಟ್ಟಾರೆ ಮಹಾಭಾರತದ ಮಂಗಲ ಅಂದರೆ ಅದು ಕೇವಲ 8 ದಿನಗಳಲ್ಲಿ ಕೇಳಿ ಮುಗಿಸಿ ಸಾಧ್ಯವಿಲ್ಲ. ಒಟ್ಟಾರೆ ಕುರುಕ್ಷೇತ್ರದಲ್ಲಿ ಮಂಗಲ, ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಮಹಾಭಾರತದ ವಿಚಾರಗಳನ್ನು ಅತಿ ಸಂಕ್ಷೇಪದಲ್ಲಿ ಇಲ್ಲಿ ಶ್ರವಣ ಮಾಡಿ 2 ದೊಡ್ಡ ಪರ್ವಗಳು, ಒಂದು ಶಾಂತಿ ಪರ್ವ, ಅನುಶಾಸನ ಪರ್ವ, ಅದು 2 ಮಾತ್ರ ಕುರುಕ್ಷೇತ್ರದಲ್ಲಿ ನಾವು ಶ್ರವಣ ಮಾಡೋಣ. ಹೇಗೆ ಏಕಾದಶ 12 ಸ್ಕಂದಗಳನ್ನು ನೈಮಿಷಾರಣ್ಯದಲ್ಲಿ ಶ್ರವಣ ಮಾಡಿ ಅದರ ಮಂಗಲ ಮಹೋತ್ಸವ ಮಾಡಿದ್ದೇವೆ, ಹಾಗೆ ಅಲ್ಲಿ ವಿಶೇಷವಾಗಿ ಭೀಷ್ಮ ಪರ್ವದಲ್ಲಿ ಬರುವಂತಹ ಭಗವದ್ಗೀತೆಯ ಒಂದು ದೊಡ್ಡದಾದ 18 ಅಧ್ಯಾಯಗಳು, ಪ್ರತಿ ಶ್ಲೋಕದಿಂದ ಕೃಷ್ಣ ಪ್ರೀತಿಗಾಗಿ ಒಂದು ಹೋಮವನ್ನು ಕುರುಕ್ಷೇತ್ರದಲ್ಲಿ ಮಾಡುವ ಸಂಕಲ್ಪ ಇದೆ. ಸಂಪೂರ್ಣ ಭಗವದ್ಗೀತಾ, ಸಂಪೂರ್ಣ ವಿಷ್ಣು ಸಹಸ್ರನಾಮ ಎರಡೂ ಸೇರಿಸಿ ಒಂದು ಹೋಮವನ್ನು ಮಾಡಿ ಮಹಾಭಾರತದ ಮಂಗಲವನ್ನು ಮಾಡೋಣ. ಈಗಾಗಲೇ ಮಹಾಭಾರತದಲ್ಲಿ ಬರುವಂತಹ ವಿರಾಟ ಪರ್ವದ ಪ್ರವಚನವನ್ನು ಪ್ರಾರಂಭ ಮಾಡಿದ್ದೇವೆ. ವಿಶೇಷವಾಗಿ ಮಳೆಯಾಗಲಿ, ಸಮೃದ್ಧವಾದ ಬೆಳೆ, ಎಲ್ಲ ಜೀವರಿಗೆ ಕುಡಿಯೋದಕ್ಕೆ, ಊಟಕ್ಕೆ ಸಮೃದ್ಧವಾದ ನೀರು, ಅನ್ನ ಬರಲಿ ಅನ್ನುವ ದೃಷ್ಟಿಯಿಂದ, ಜೊತೆಗೆ ವಿರಾಟ ಪರ್ವದ ಪ್ರವಚನದಿಂದ ಈ ಧರ್ಮದ ಪರಂಪರೆ ಸನಾತನವಾಗಿ ಬರಲಿ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಇದರ ಆಚರಣೆ ಮಾಡುವಂತೆ ಅವರಿಗೂ ಪಾಠದಲ್ಲಿ, ಪ್ರವಚನದಲ್ಲಿ ದೀಕ್ಷಾ ಬರೋ ಹಾಗೆ ವಿರಾಟ ಪರ್ವದ ಶ್ರವಣದಿಂದ ಭೀಮಸೇನ ದೇವರು ಪರಮಾತ್ಮ ಕೊಡ್ತಾನೆ ಅನ್ನೋದಕ್ಕಾಗಿ ವಿರಾಟ ಪರ್ವವನ್ನು ಶ್ರವಣ ಮಾಡಿ ಇವತ್ತಿನಿಂದ ಪ್ರಾರಂಭದಿಂದ ಮಹಾಭಾರತದ ಪ್ರಾರಂಭ ಆದಿ ಪರ್ವದಿಂದ ಶುರುವಾಗುತ್ತೆ. ಆದಿ ಪರ್ವ, ಸಭಾಪರ್ವ, ವನಪರ್ವ, ಅರಣ್ಯ ಪರ್ವ, ವಿರಾಟ ಪರ್ವ, ಒಟ್ಟಾರೆ ಒಂದೊಂದು ಪರ್ವಗಳನ್ನು ಅಥವಾ ಒಂದೊಂದು ಸ್ಲಾಟ್ ಒಳಗೆ 2 ಪರ್ವಗಳನ್ನು ಮಾಡಿ ಮಹಾಭಾರತವನ್ನು ಶ್ರವಣ ಮಾಡಿ ಅದರ ಮಂಗಲ ಮಹೋತ್ಸವ ಮಾಡೋಣ. ಮಹಾಭಾರತ ಇದನ್ನು ಇತಿಹಾಸ ಅಂತ ಕರೀತಾರೆ. ಮಹಾಭಾರತ ಎಂಥ ಗ್ರಂಥ ಇದು, ಏನೇನು ಮಹಾಭಾರತದೊಳಗೆ ಅಡಗಿದೆ ಅದನ್ನೇ 3 ತಿಂಗಳು ಹೇಳಬಹುದು. ಮಹಾಭಾರತ ಗ್ರಂಥದ ಬಗ್ಗೆ 3 ತಿಂಗಳು ಹೇಳಬಹುದು, ಅಷ್ಟು ವಿಚಾರಗಳಿವೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರಾರಂಭದಲ್ಲಿ ಈ ಗ್ರಂಥದ ವೈಭವವನ್ನು ಹೇಳುತ್ತಾರೆ. ಮಹಾಭಾರತವನ್ನು ರಚನೆ ಮಾಡಿದ್ದು ವೇದವ್ಯಾಸರು ದ್ವಾಪರ ಯುಗದಲ್ಲಿ. ಸತ್ಯವತಿ ಪರಾಶರರಿಂದ ಅವತಾರ ಮಾಡಿ ವೇದಗಳನ್ನು ವಿಭಾಗ ಮಾಡಿದರು ವ್ಯಾಸರು. ಮೊದಲು ಮಾಡಿದ ಕೆಲಸ 24 ಭಾಗ ಋಗ್ವೇದ, 101 ಭಾಗ ಯಜುರ್ವೇದ,
1001 ಭಾಗ ಸಾಮವೇದ, 12 ಭಾಗ ಅಥರ್ವಣ ವೇದ. ವೇದಗಳ ವಿಭಾಗದ ನಂತರದಲ್ಲಿ ವ್ಯಾಸರು ಮಾಡಿದ ಎರಡನೇ ಕೆಲಸ ಅಂದರೆ ಬ್ರಹ್ಮಸೂತ್ರಗಳ ರಚನೆ. 564 ಸೂತ್ರಗಳು, 4 ಅಧ್ಯಾಯ: ಸಮನ್ವಯ, ಅವಿರೋಧ, ಸಾಧನ, ಫಲಾಧ್ಯಾಯ. ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳು, ಒಂದೊಂದು ಪಾದದಲ್ಲಿ 10 ಅಧಿಕರಣಗಳು. ಅಧ್ಯಾಯ ಬೇರೆ, ಪಾದ ಬೇರೆ, ಅಧಿಕರಣ ಬೇರೆ. ಈ ಬ್ರಹ್ಮಸೂತ್ರ ಪಾಲಸಂಗಮಪಿ ಬೋಧಯತ್ ಭೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಬ್ರಹ್ಮಸೂತ್ರಗಳ ಅಧ್ಯಯನವನ್ನ ಮಾಡುತ್ತಾ ಇದ್ರೆ ಈ ಕೈ ಮಾಡಿ ಕರೀತಾರಂತ ದೇವರು, ಬಾರಯ್ಯ ನಿನಗೆ ಸಂಸಾರ ಸಾಕು, ವೈಕುಂಠ ಕೊಡುತ್ತೇನೆ ಅಂತಾರಂತ. ಅಷ್ಟು ದೇವರಿಗೆ ಪ್ರಿಯವಾದ ಗ್ರಂಥ ಬ್ರಹ್ಮಸೂತ್ರ. ಅದರ ಹೆಸರೇ ಸೂತ್ರಗಳು. ದಾರ, 10 ಹೂಗಳನ್ನು ಪೋಣಿಸೋದು ಹೇಗೆ ದಾರವೋ ಹಾಗೆ ವೇದಗಳ ವಿಚಾರ ಮಾಡೋದೇ ಬ್ರಹ್ಮಸೂತ್ರ. ಅದರ ನಂತರದಲ್ಲಿ ವ್ಯಾಸರು ಬರೆದ ದೊಡ್ಡ ಗ್ರಂಥ ಶ್ರೀಮನ್ ಮಹಾಭಾರತ. ವೇದವ್ಯಾಸ ದೇವರು ಮಹಾಭಾರತ ಬರೆಯುವಾಗ ಅದು ದ್ವಾಪರಯುಗ ವಾಸ್ತವಿಕವಾಗಿ. ಆದರೆ ಮುಂದೆ ಕಲಿಯುಗದಲ್ಲಿ ಬರುವ ನಮ್ಮಂತಹ ಪಾಮರರನ್ನೆಲ್ಲ ನೋಡಿದರೆ ಕಲಿಯುಗದಲ್ಲಿ ಆಯುಷ್ಯ ಕಡಿಮೆ, ಇರುವ ಆಯುಷ್ಯದೊಳಗೆ ಸತ್ಕರ್ಮ ಮಾಡಬೇಕು, ಪ್ರವಚನಕ್ಕೆ ಹೋಗಬೇಕು ಅಂತ ಆಸಕ್ತಿ ಬರೋದು ಕಡಿಮೆ. ನಮಗೆ ಆಸಕ್ತಿ ಬಂದಾಗ ಗುರುಗಳು ಸಿಗಲ್ಲ, ಗುರುಗಳು ಹೇಳ್ತೀನಿ ಅಂದಾಗ ನಮಗೆ ಹೋಗ್ಲಿಕ್ಕಾಗಲ್ಲ. ಎಷ್ಟು ತೊಂದರೆಗಳು. ಇದನ್ನೆಲ್ಲ ಗಮನಿಸಿ ವೇದವ್ಯಾಸ ದೇವರು ಮಹಾಭಾರತದ ರಚನೆ ಮಾಡ್ತಾರೆ. ವೇದವ್ಯಾಸರು ಬರೆದದ್ದು ಮಹಾಭಾರತ 60 ಲಕ್ಷ ಶ್ಲೋಕ ಇದೆ. 60 ಲಕ್ಷ ಶ್ಲೋಕದ ಮಹಾಭಾರತದಲ್ಲಿ 30 ಲಕ್ಷವನ್ನ ದೇವತೆಗಳು ತಗೊಂಡು ಹೋದರು. ಮಹಾಭಾರತ ವೇದವ್ಯಾಸ ದೇವರು ಬರೆದದ್ದು 30 ಲಕ್ಷ ಶ್ಲೋಕಗಳು. ದೇವತೆಗಳು ಇವತ್ತಿಗೂ ದೇವಲೋಕದಲ್ಲಿ ಮಹಾಭಾರತ ಪ್ರವಚನ ನಡೀತದೆ. 60ರೊಳಗೆ 30 ದೇವತೆಗಳ ಬೈದಿದ್ದಾರೆ. ಇನ್ನುಳಿದ 30ರೊಳಗೆ 15 ಲಕ್ಷ ಶ್ಲೋಕಗಳನ್ನ ಪಿತೃದೇವತೆಗಳು ತಮ್ಮ ಲೋಕಕ್ಕೆ ತಗೊಂಡು ಹೋದರ. ನಾವೆಲ್ಲರೂ ಪ್ರತಿನಿತ್ಯದಲ್ಲಿ ಇದರ ಅಧ್ಯಯನ ಮಾಡ್ತೇವೆ ಅಂತ 15 ಲಕ್ಷ ಶ್ಲೋಕವನ್ನ ಪಿತೃದೇವತೆಗಳು ತಗೊಂಡು ಹೋಗ್ತಾರೆ. ಅಲ್ಲಿಗೆ 45 ಲಕ್ಷ ಆಯಿತು. ಇನ್ನುಳಿದ 15 ಲಕ್ಷದೊಳಗೆ 14 ಲಕ್ಷ ಶ್ಲೋಕಗಳನ್ನ ದೇವಗಂಧರ್ವರು ತಗೊಂಡು ಹೋದರಂತ. ಗಂಧರ್ವರಂತಾರೆ, ನಾವು ದೇವರ ಮಹಿಮೆ ಹಾಡಬೇಕಾದ್ರೆ ಎಲ್ಲಿಂದ ಹಾಡೋಣ? ಮಹಾಭಾರತವನ್ನ ಶ್ರವಣ ಮಾಡಿ ಅಲ್ಲಿ ಬಂದ ದೇವರ ಮಹಿಮೆಯನ್ನು ಹಾಡ್ತೇವೆ ಅಂತ 14 ಲಕ್ಷ ಶ್ಲೋಕಗಳನ್ನ ದೇವಗಂಧರ್ವರು ಬೈತಾರೆ. ನಮ್ಮೆಲ್ಲ ಮಾನವರ ಪಾಲಿಗೆ ಉಳಿದದ್ದು 1 ಲಕ್ಷ ಶ್ಲೋಕ ಮಾತ್ರ. ಆ 1 ಲಕ್ಷ ಶ್ಲೋಕವನ್ನ ವ್ಯಾಸರು 18 ಪರ್ವಗಳನ್ನ ಮಾಡಿ ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಮಹಾಭಾರತದ ಶ್ರವಣ ಸಾಕು. ಇನ್ಯಾವ ನದಿಗಳ ಸ್ನಾನ ಮಾಡದಿದ್ರೂ ಚಿಂತೆ ಇಲ್ಲ, ಭೂಮಂಡಲದಲ್ಲಿ ಯಾವ ತೀರ್ಥಯಾತ್ರೆ ಮಾಡದಿದ್ರೂ ಚಿಂತೆ ಇಲ್ಲ. ಸಕಲ ತೀರ್ಥಯಾತ್ರೆ, ಎಲ್ಲ ನದಿಗಳ ಸ್ನಾನ, ಎಲ್ಲ ವ್ರತ ಉಪವಾಸ ಮಾಡಿದ ಪುಣ್ಯ, ಎಲ್ಲ ದಾನ ಕೊಟ್ಟ ಪುಣ್ಯ ಅದು ಕೂತ್ಕೊಂಡು ಮಹಾಭಾರತ ಶ್ರವಣದಿಂದ ಬರ್ತದೆ. ಇದು ನಾನು ಹೇಳೋ ಮಾತಲ್ಲ, ಸ್ವತಃ ವೇದವ್ಯಾಸ ದೇವರೇ ಅಷ್ಟು ದೊಡ್ಡ ಹೆಗ್ಗಳಿಕೆಯನ್ನ ಮಹಾಭಾರತಕ್ಕೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಮಹಾಭಾರತ ಪ್ರತಿನಿತ್ಯದಲ್ಲಿ 2 ಗಂಟೆ ಕೇಳಬೇಕು. 2 ಗಂಟೆ ಕನಿಷ್ಠ 40 ವರ್ಷ ಬೇಕು. ನಿತ್ಯ 2 ಗಂಟೆ ಕೇಳ್ತಾ 40 ವರ್ಷ ಪ್ರತಿನಿತ್ಯ. ತಿಂಗಳಲ್ಲಿ 1 ವಾರ ಅಲ್ಲ, ಒಂದು 40 ವರ್ಷ ಕೇಳಿ ಆ ನಂತರದಲ್ಲಿ ಕುರುಕ್ಷೇತ್ರದಲ್ಲಿ ಮಂಗಳ ಮಾಡಬೇಕು. ಆಯುಷ್ಯ ಯಾರೆಷ್ಟಿದೆ ಗೊತ್ತಿಲ್ಲ. ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮ ಓಡಾಡಿದ ಪವಿತ್ರವಾದ ಮಣ್ಣು ಕುರುಕ್ಷೇತ್ರ. ನೋಡಿ, ಮಕ್ಕಳ ಮನೆಗೆ ಹೋಗುವಾಗಲೇ ಬರೆಗೈಯಿಂದ ಹೋಗಬಾರದು, ರಿಕ್ತ ಹಸ್ತೆ ನಗಂತವ್ಯ. ಮಕ್ಕಳ ಮನೆಗೆ ಹೋಗ್ಲಿ, ಗುರುಗಳ ಮನೆಗೆ ಹೋಗ್ಲಿ. ಹಾಗೆ ಶ್ರೀಕೃಷ್ಣ ಓಡಾಡಿದ ಕುರುಕ್ಷೇತ್ರಕ್ಕೆ ನಾಳೆ ಫೆಬ್ರವರಿ ಯಾತ್ರೆಗಾಗಿ ಹೋಗ್ತಿದ್ದೇವೆ. ದೇವರಂತಾನೆ, ನನ್ನ ಸಲುವಾಗಿ ಏನ್ ತಂದೆ ಅಂತ ಕೇಳ್ತಾನೆ. ಅವತ್ತು ಸುಧಾಮನಿ ಕೇಳದಲ್ಲ, ಅವನೇನೋ 4 ಮುಷ್ಟಿ ಅವಲಕ್ಕಿ ಕೊಟ್ಟ. ನಾವೆಲ್ಲರೂ ಹೆಮ್ಮೆಯಿಂದ ಹೇಳಬಹುದು, ಸಂಪೂರ್ಣ ಮಹಾಭಾರತವನ್ನ ವಾಯುದೇವರ ಸನ್ನಿಧಾನದಲ್ಲಿ ಶ್ರವಣ ಮಾಡಿ ಅದರ ಪುಣ್ಯವನ್ನ ನಿನಗೆ ತಂದು ಕೊಡ್ತೇವೆ ಅಂತ ಮಂಗಲವನ್ನ ಕುರುಕ್ಷೇತ್ರದ ಸಂದರ್ಭದಲ್ಲಿ ನಾವೆಲ್ಲರೂ ಮಾಡೋಣ. ಮಹಾಭಾರತದ ಆರಂಭ ಹೇಗಾಗತ್ತೆ ನೋಡಿ. ಶ್ರೀಮದ್ ಭಾಗವತ
ಪರೀಕ್ಷಿತ ರಾಜನಿಂದ ಜಗತ್ತಿಗೆ ಬಂದ್ರೆ ಪರೀಕ್ಷಿತನ ಮಗನಾದ ಜನಮೇಜಯ ರಾಜನಿಂದ ಮಹಾಭಾರತ ಬಂತು. ತಂದೆ ಮಕ್ಕಳಿಂದ ಎರಡು ದೊಡ್ಡ ಗ್ರಂಥಗಳು ಜಗತ್ತಿಗೆ ಸಿಕ್ಕಿವೆ. ಪರೀಕ್ಷಿತನ ಕಥೆ ನೀವೆಲ್ಲ ನೂರಾರು ಬಾರಿ ಕೇಳಿ. ಪರೀಕ್ಷಿತ ರಾಜ 7 ದಿನ ಭಾಗವತ ಶ್ರವಣ ಮಾಡಿದ. 7ನೇ ದಿನ ತಕ್ಷಕ ಬಂದ, ಪರೀಕ್ಷಿತನನ್ನ ಕಚ್ಚಿದ. ಪರೀಕ್ಷಿತನ ದೇಹ ಭಸ್ಮವಾಯಿತು, ಪರೀಕ್ಷಿತನಿಗೆ ಸದ್ಗತಿಯಾಯಿತು. ಆದರೆ ತಕ್ಷಕ ಬಂದು ಕಚ್ಚೋದಕ್ಕೆ ಕಾರಣ ಏನು? ತಕ್ಷಕನೇ ಯಾಕೆ ಬರಬೇಕು? ಆ ಶೃಂಗಿ ಶಾಪ ಕೊಡುವಾಗಲೂ ತಕ್ಷಕನ ಹೆಸರು ಯಾಕೆ ತಗೊಂಡ? ಬೇಕಾದಷ್ಟು ಹಾವುಗಳಿದ್ದುವಲ್ಲ, ಯಾವ ಹಾವಿನ ಹೆಸರು ಬೇಡ. ನನ್ನ ತಂದೆಯ ಕೊರಳಿಗೆ ಹಾವು ಹಾಕಿದ ವ್ಯಕ್ತಿ ಹಾವು ಕಚ್ಚಿ ಸಾಯಿಲಿ. ಇಷ್ಟು ಶಾಪವನ್ನು ಶಮೀಕನ ಮಗನಾದ ಶೃಂಗಿ ಕೊಡಬಹುದಾಗಿತ್ತು. ತಕ್ಷಕ, ಕರ್ಕೋಟಕ, ಶಂಖಕಾಲ, ಅನಂತ, ಧೃತರಾಷ್ಟ್ರ, ವಾಸುಕಿ, ಅನೇಕ ಹಾವುಗಳಿವೆ. ಹೆಸರನ್ನ ಉಲ್ಲೇಖ ಮಾಡಿ ಇತೋಲಿಂಗಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ ದಕ್ಷತಿ ಸ್ವ ಕುಲಾಂಕಾರಂ ಚೋದಿತೋಮೇ ಪಿತೃಗೃಹಂ. ಇದಕ್ಕೆ ಕಾರಣ ಮಹಾಭಾರತ ಹೇಳ್ತದೆ. ಏನಾಗಿರಬೇಕು ಕಥೆ? ಚೆನ್ನಾಗಿದೆ ಅಂದ್ರೆ ಮಹಾಭಾರತದ ಕೊನೆ ಭಾಗವತದ ಆದಿ, ಭಾಗವತದ ಕೊನೆ ಮಹಾಭಾರತದ ಆದಿ. ಈ ಎರಡೂ ಗ್ರಂಥಗಳು ವ್ಯಾಸರು ಎಷ್ಟು ಚೆನ್ನಾಗಿ ಬರೆದುಕೊಟ್ಟಿದ್ದಾರೆ. ನಾನೊಂದ್ಸಲ ಹೇಳಿದ್ದೇನೆ, ಹಾಲು ಕಾಯಿಸಿದರೆ ಹೆಪ್ಪು ಹಾಕಿದರೆ ಮೊಸರು, ಮೊಸರು ಕಳೆದರೆ ಬೆಣ್ಣೆ, ಬೆಣ್ಣೆ ಕಾಯಿಸಿದರೆ ತುಪ್ಪ. ಆದರೆ ಧನುರ್ಮಾಸ ಊಟಕ್ಕೆ ಕೂತಾಗ ಹುಕ್ಕಿ ಮೇಲೆ ತುಪ್ಪ ಹಾಕೊಂಡಾಗ ಆಗುವ ಆನಂದ ಹಾಲು ಹಾಕೊಂಡ್ರೆ ಆಗತ್ತಾ? ತುಪ್ಪ ಹಾಲಿನಿಂದ ಬಂದದ್ದೇ, ಇಲ್ಲ ಅಂತಲ್ಲ. ಹಾಲು ಕಾಯಿಸಿ ಮೊಸರಾಗಿ ಬೆಣ್ಣೆಯಾಗಿ ತುಪ್ಪ ಬಂದದ್ದು. ಹಾಲಿನಿಂದಲೇ ತುಪ್ಪ ಬಂದರೂ ತುಪ್ಪದ ರುಚಿ ಹಾಲಿಗಿಲ್ಲ. ಶ್ರೀಮನ್ ಮಹಾಭಾರತ ಹಾಲು ಇದ್ದಾಗೆ ಅದನ್ನ ಕಡೆದು ಬೆಣ್ಣೆ ಮಾಡಿ ಕಾಯಿಸಿದ ತುಪ್ಪವನ್ನು ಶ್ರೀಮದ್ ಭಾಗವತ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ ತಾತ್ಪರ್ಯದಲ್ಲಿ. ಆದರೆ ಮಹಾಭಾರತದ ಏನು ಕಥೆಗಳು! ಸುಮ್ಮನೆ ಇಲ್ಲಿ 1 ಗಂಟೆ ಪ್ರವಚನ ಮಾಡಬೇಕಾದ್ರೆ ನಾನು ಮನೆಯಲ್ಲಿ 10 ಗಂಟೆ ಓದಿರ್ತೇನೆ. ಬೆಳಗ್ಗೆ 3 ಗಂಟೆ, ಮಧ್ಯಾಹ್ನ 3 ಗಂಟೆ. ತಾತ್ಪರ್ಯ, ಆಚಾರ್ಯ ಗ್ರಂಥ ಅಲ್ಲೇನಿದೆ, ಇಲ್ಲೇನಿದೆ, ಇದರ ವಿಷಯ ಬೇರೆ ಪುರಾಣದಲ್ಲಿ ಏನು ಬಂದಿದೆ. ನಿಜವಾಗಿಯೂ ಮಹಾಭಾರತದ ಶ್ರವಣಕ್ಕೆ ಹೆಚ್ಚು ಸಮಯ ಬೇಕು. ಈ ನಾನು ಹೇಳ್ತೇನೆ ಅಂತ ತಿಳ್ಕೊಬೇಡಿ, ಜುಲೈ ತಿಂಗಳಿನಿಂದ ಬರೋ ಫೆಬ್ರವರಿವರೆಗೆ ಸಂಪೂರ್ಣ 6 ತಿಂಗಳು, 8 ತಿಂಗಳು ಯಾವ ಆಚಾರ ಬೇಡ, ಬೇರೆಯವರು ಬರ್ತಾರೆ ಕೇಳಿದ್ರೆ ಎಲ್ಲರೂ ಬರಲೇಬೇಕು. ಹೇಳೋ ತಾತ್ಪರ್ಯ 8 ತಿಂಗಳು ಪ್ರತಿನಿತ್ಯ, ತಿಂಗಳಲ್ಲಿ 1 ವಾರ ಅಲ್ಲ, ಕುರುಕ್ಷೇತ್ರಕ್ಕೆ ಹೋಗೋವರೆಗೆ ಪ್ರತಿ ತಿಂಗಳು ನಿತ್ಯದಲ್ಲಿ ಅದು 4 ರಿಂದ 8 9 ಗಂಟೆಗೂ 5 ತಾಸು ಪರಡೆ ಶ್ರವಣ ಮಾಡಿ. ನಿಜವಾಗಿ ಮಹಾಭಾರತ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಅದರ ಇಂಡೆಕ್ಸ್ ಓದಲಿಕ್ಕೆ 8 ವರ್ಷ 8 ತಿಂಗಳ ಬೇಕು. ಬಹಳ ಅದ್ಭುತವಾದ ವಿಚಾರಗಳು ವ್ಯಾಸರು ತಿಳಿಸ್ತಾರೆ. ವಿಶೇಷವಾಗಿ ಮಹಾಭಾರತವನ್ನ ವೇದವ್ಯಾಸ ದೇವರು ಪರ್ವಗಳು ಮಾಡಿದ್ದಾರೆ ನೋಡಿ. ಭಾಗವತದಲ್ಲಿ ಸ್ಕಂದಗಳು ಅಂತಿದೆ, 12 ಸ್ಕಂದ, 340 ಅಧ್ಯಾಯ ಭಾಗವತದಲ್ಲಿ. ಆದರೆ ಮಹಾಭಾರತದಲ್ಲಿ ಪರ್ವಗಳು ಅಂತ ಮಾಡಿ 18 ಪರ್ವಗಳು ವಿಶೇಷವಾಗಿ ನಮಗೆ ತೋರಿಸಿಕೊಡ್ತಾರೆ. ಒಂದು ಮಾತನ್ನ ನಮಗೆ ಮಹಾಭಾರತ ಕೊಡುತ್ತದೆ. ನೈಮಿಷಾರಣ್ಯದಲ್ಲಿ ಸೂತ ಮತ್ತು ಶೌನಕರಿಗೆ ಒಂದು ಸಂವಾದ ನಡೆಯಿತು. ಸೂತಾಚಾರ್ಯರು ಶೌನಕರಿಗೆ ಉಪದೇಶ ಮಾಡುತ್ತಾರೆ. ಅಲ್ಲಿ ಒಂದು ಪ್ರಶ್ನೆಯನ್ನು ಶೌನಕರ ಕೇಳ್ತಾರೆ, ಸ್ವಾಮಿ, ವೇದವ್ಯಾಸ ದೇವರು ಮಹಾಭಾರತದ ರಚನೆ ಯಾವಾಗ ಮಾಡಿದರು? ಮಹಾಭಾರತದ ಶ್ರವಣ ಮೊಟ್ಟ ಮೊದಲು ಮಾಡಿದ್ದು ಯಾರು? ಹೇಗೆ ಭಾಗವತ ಶ್ರವಣ ಪರೀಕ್ಷಿತರು ವಿರಾಜರು ಮಾಡಿ ಇಡೀ ಜಗತ್ತಿಗೆ ಭಾಗವತದ ಪರಿಚಯವನ್ನು ಪರೀಕ್ಷಿತ ಮಾಡಿಕೊಟ್ರಲ್ಲ, ಹಾಗೆ ಮಹಾಭಾರತದ ಶ್ರವಣ ಮೊಟ್ಟ ಮೊದಲು ಮಾಡಿದ್ಯಾರು ಅಂತ ಪ್ರಶ್ನೆಯನ್ನ ಶೌನಕರು ಕೇಳಿದಾಗ ಸೂತಾಚಾರ್ಯರಂತಾರೆ, ನೋಡಪ್ಪ, ನಿಮಗೆಲ್ಲ ಈಗಾಗಲೇ ಹೇಳಿದ್ದೇನೆ, ಯಾವ ಪಾಂಡವರ ಮೊಮ್ಮಗನಾದ ಪರೀಕ್ಷಿತ ರಾಜನು 7 ದಿನಗಳವರೆಗೆ ಭಾಗವತ ಶ್ರವಣ ಮಾಡಿ ಕೊನೆಗೆ ಯಾವ ತಕ್ಷಕನಿಂದ ಅವನ ಮರಣ ಆಯಿತೋ ಆ ತಕ್ಷಕನನ್ನ ಕೊಲ್ಲಬೇಕು ಅಂತ ಪರೀಕ್ಷಿತರ ಯಾವ ಜನಮೇಜಯ ಸರ್ಪಯಾಗ ಮಾಡುತ್ತಾರೆ. ಎಲ್ಲ ಹಾವುಗಳು ಬಂದು ಬೀಳುತ್ತವೆ. ಜನಮೇಜಯನ ಸರ್ಪಯಾಗದಲ್ಲಿ ಬರದೇ ಇದ್ದ ಹಾವುಗಳ
ಹಾವುಗಳೇ ಇಲ್ಲ. ಯಾವ ಹಾವುಗಳ ಹೆಸರು ಹೇಳ್ತಾನೆ ಬಂದು ಬಂದು ಅಗ್ನಿಕುಂಡದಲ್ಲಿ ಬೀಳ್ತಾ ಇವೆ. ಕೊನೆಗೆ ತಕ್ಷಕ ಬರಲಿಲ್ಲ. ಯಾಕೆ ಅಂತ ಜನಮೇಜಯ ಕೇಳ್ತಾನೆ. ಅದಕ್ಕೆ ಕಾರಣವನ್ನ ಅಲ್ಲಿದ್ದ ಪುರೋಹಿತರು ಹೇಳ್ತಾರೆ, ತಕ್ಷಕ ಇಂದ್ರನ ಸಿಂಹಾಸನಕ್ಕೆ ಸುತ್ತಕೊಂಡಿದ್ದಾನೆ. ಹಾಗಾದ್ರೆ ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಆಹುತಿ ಹಾಕಿ ಇಂದ್ರ ಸಹಿತ ತಕ್ಷಕ ಬಂದು ಬೀಳಿ. ಆ ಸಂದರ್ಭದಲ್ಲಿ ಇಂದ್ರನನ್ನ ಸಹಿತವಾಗಿ ತಕ್ಷಕ ಬಂದು ಬೀಳುವಂತೆ ಯಾವಾಗ ಮಂತ್ರವನ್ನ ಗುರುಗಳು, ಜ್ಞಾನಿಗಳು, ಪುರೋಹಿತರು ಉಚ್ಚಾರ ಮಾಡಬೇಕೋ ಇಂದ್ರನ ಸಿಂಹಾಸನ ನಡುಗಲಿಕ್ಕೆ ಶುರುವಾಯಿತು. ಆಗ ಋಷಿಗಳು ಬಂದು ಯಜ್ಞ ನಿಲ್ಲಿಸಿದರು ಅಂತ ಭಾಗವತ ಹೇಳುತ್ತೆ. ಅಲ್ಲಿಂದ ಶುರುವಾಗುತ್ತೆ ಜನಮೇಜಯನ ಕಥೆ. ಆದರೆ ಎರಡು ಪ್ರಶ್ನೆ ನಮ್ಮ ತಲೆಯಲ್ಲಿ ಇದ್ದದ್ದು. ಮೊದಲನೇದ್ದು, ಪರೀಕ್ಷಿತನನ್ನ ಕೊಲ್ಲುವುದಕ್ಕೆ ತಕ್ಷಕನೇ ಯಾಕೆ ಬಂದ? ನೂರಾರು ಹಾವುಗಳಿದ್ದುವಲ್ಲ. ಶಮೀಕ ಋಷಿಗಳ ಕೊರಳಿಗೆ ಪರೀಕ್ಷಿತ ಹಾಕಿದ್ದು ಹಾವು ಮಾತ್ರ ಅಲ್ವಾ? ಏನು ಆ ಹಾವಿಗೆ ಹೆಸರಿತ್ತ? ಒಂದು ಹಾವು ಹಾಕಿದ್ದಕ್ಕೆ ಹಾವು ಕಚ್ಚಿ ಸಾಯಲಿ. ಸಣ್ಣ ಹಾವು ಕಚ್ಚಿದ್ರೂ ಮರಣ ಬರ್ತದೆ. ತಕ್ಷಕನೇ ಬಂದು ಕಚ್ಚಲಿ ಅಂತ ಶಾಪ ಯಾಕೆ? ಎರಡನೇದು, ಜನಮೇಜಯರಾಜ ಸರ್ಪಯಾಗ ಮಾಡುವಾಗ ಎಲ್ಲ ಹಾವುಗಳು ಬಂದು ಸರ್ಪಯಾಗದಲ್ಲಿ ಬೀಳಬೇಕಾದರೆ ತಕ್ಷಕ ಇಂದ್ರನ ಹತ್ರನೇ ಯಾಕೆ ಹೋಗಿದ್ದ? ಬ್ರಹ್ಮದೇವರಿರ್ಲಿಲ್ವಾ? ಬ್ರಹ್ಮದೇವರಿದ್ದು ವಾಯುದೇವರು, ಅವ್ರು ಬಿಡಿ, ರಕ್ಷಕನಾಗಿ ದೇವರಿದ್ದಲ್ಲ. ಈಗ ತಕ್ಷಕ ಪರೀಕ್ಷಿತನನ್ನ ಕಚ್ಚಿದ್ದು ಸರಿನೋ ತಪ್ಪೋ? ತಕ್ಷಕ ತಪ್ಪಿಲ್ಲ, ಶಾಪ ಸತ್ಯ ಮಾಡಿದ್ದಕ್ಕೆ ಕಚ್ಚಿದ್ದು. ಅವನು ಯಾಕೆ ಇಂದ್ರನ ಹತ್ರ ಹೋದ? ತಪ್ಪು ಮಾಡಿದವ್ರು ಹೆದರ್ಬೇಕು ತಾನೆ. ಇಂದ್ರನ ಸಿಂಹಾಸನಕ್ಕೆ ಹೆದರ್ಕೊಂಡು ಕೂತಿದ್ದ ತಕ್ಷಕ ಅಂತಾರೆ. ತಕ್ಷಕ ತಪ್ಪೇ ಮಾಡಿರಲಿಲ್ಲ ಅಂದ್ರೆ ಅವನು ಪರೀಕ್ಷಿತನನ್ನ ಕಚ್ಚಿದ್ದು ಸ್ವಂತ ಬುದ್ಧಿಯಿಂದ ಅಲ್ಲ. ಒಬ್ಬ ಋಷಿ ಕುಮಾರ ಶಾಪ ಕೊಟ್ಟಿದ್ದಾನೆ. ಬ್ರಾಹ್ಮಣನ ಶಾಪ ಸತ್ಯ ಮಾಡಬೇಕಾಗಿತ್ತು. ಇದಕ್ಕೊಂದು ಕಾರಣ ಇದೆ. ಎಷ್ಟು ರಹಸ್ಯ ನೋಡಿ. ಭಾಗವತ ಶ್ರವಣ ಮಾಡುವಾಗ ಈ ವಿಚಾರ ಗೊತ್ತಾಗಲ್ಲ. ಸಹಜವಾಗಿ ತಂದೆಯ ಕೊರಳಲ್ಲಿ ಸತ್ತು ಹಾವನ್ನ ನೋಡಿ ಶೃಂಗಿ ಹಾವು ಕಚ್ಚಿ ಸಾಯಲಿ, ಅದು ತಕ್ಷಕ ಕಚ್ಚಿ ಸಾಯಲಿ ಅಂತಾನೆ. ತಕ್ಷಕನೇ ಯಾಕೆ ಕಚ್ಚಬೇಕು ಅನ್ನೋದಕ್ಕೆ ಮಹಾಭಾರತದ ಈ ಪ್ರಸಂಗದಲ್ಲಿ ನಮಗೆ ಒಂದು ಕಥೆಯನ್ನ ವೇದವ್ಯಾಸರು ತಿಳಿಸುತ್ತಾರೆ. ಪರೀಕ್ಷಿತನಿಗೆ 4 ಜನ ಗಂಡು ಮಕ್ಕಳಿದ್ದರು. ಹಿರಿಯ ಮಗ ಜನಮೇಜಯ, ಎರಡನೆಯವನು ಶ್ರುತಸೇನ, ಮೂರನೆಯವನು ಉಗ್ರಸೇನ, 4ನೆಯವನು ಭೀಮಸೇನ. ಅವರು ಬೇರೆ. ಜೀವೋತ್ತಮರಾದ ವಾಯುದೇವರ ಅವತಾರ ಭೀಮಸೇನ ಬೇರೆ, ಇವರು ಬೇರೆ. ಶ್ರುತಸೇನ, ಉಗ್ರಸೇನ, ಭೀಮಸೇನ ಅಂತ 3 ಜನ ತಮ್ಮಂದ್ರು ಜನಮೇಜಯ ಅಣ್ಣ. ಏನಾಗಿತ್ತು ಅಂದ್ರೆ, ಒಂದು ಬಾರಿ ಒಂದು ಅರಣ್ಯದೊಳಗೆ ಇವರೊಂದು ಜ್ಞಾನ ಸತ್ರ ಮಾಡ್ತಾ ಇದ್ರು. 4 ಜನ ಅಣ್ಣ ತಮ್ಮಂದ್ರು. ಇನ್ನು ಪರೀಕ್ಷಿತ ಸತ್ತಿಲ್ಲ. ಪರೀಕ್ಷಿತನಿಗೆ ಇನ್ನೂ ಏನಿಲ್ಲ. ತಕ್ಷಕನೇ ಕಚ್ಚಿ ಸಾಯಬೇಕು ಅಂತ ತಲೆಯಲ್ಲೂ ಇಲ್ಲ. ನೋಡಿ, ಪ್ರಾರಂಭದಲ್ಲಿ ಜನಮೇಜಯನಿಗೆ ಸರ್ಪಯಾಗ ಮಾಡಬೇಕು ಅಂತ ತಲೆಗೆ ಬಂದಿರಲಿಲ್ಲ ಅಂತೆ. ನೋಡಿ, ಪರೀಕ್ಷಿತನಿಗೆ ತಕ್ಷಕ ಕಚ್ಚು ಸತ್ತೋದ, ಪರೀಕ್ಷಿತ ಉದ್ಧಾರ ಆದ. ಇವನಿಗೆ ಆ ಸರ್ಪಯಾಗ ಮಾಡುವಂತೆ ಪ್ರೇರಣೆ ಮಾಡಿದ್ಯಾವು? ಯಾಕಂದ್ರೆ ಜನಮೇಜಯರಾಜ ಮಹಾಬುದ್ಧಿವಂತ, ಬಹಳ ದೊಡ್ಡ ಜ್ಞಾನಿಯವನು. ಅವನಿಂದಲೇ ಮಹಾಭಾರತ ಸಿಕ್ಕಿದ್ದು ನಮಗೆ. ಹಾಗಾದರೆ ಜನಮೇಜಯರಾಜನಿಗೆ ತಕ್ಷಕನನ್ನ ಕೊಲ್ಲುವಂತೆ, ಎಲ್ಲಾ ಹಾವುಗಳು ಬಂದು ಯಜ್ಞದಲ್ಲಿ ಬೀಳುವಂತೆ ಅವನಿಗೆ ಯಾಗವನ್ನ ಪ್ರಚೋದನೆ ಮಾಡಿದ್ದೆ ಒಬ್ಬ ಬ್ರಾಹ್ಮಣ. ಸಾಮಾನ್ಯವಾಗಿ ನೋಡಿ, ತಪ್ಪು ನಮ್ಮಿಂದ ನಡೆಯುವುದಕ್ಕಿಂತ ಆ ತಪ್ಪು ಮಾಡು ಅಂತ ಏನೊಂದು ಪ್ರಚೋದನೆ ಇರುತ್ತಲ್ಲ. ಉದಂಕ ಅನ್ನುವಂತಹ ಬ್ರಾಹ್ಮಣನ ಕಥೆ ಬಹಳ ಸುಂದರವಾಗಿದೆ. ಸಮಯ ಇವತ್ತೊಂದು ಸ್ವಲ್ಪ 6 ಗಂಟೆಗೆ ಮುಗಿಸ್ತೇನೆ. ಇವತ್ತು ನಾಡಿದ್ದಿನಿಂದ ಮತ್ತೆ ಸ್ವಲ್ಪ ಹೊತ್ತು ಹೆಚ್ಚು ವಿಸ್ತಾರ ಮಾಡಬಹುದು. ನೋಡಿ, ಒಂದು ಸಲ ಏನಾಯಿತು, ಅರಣ್ಯದೊಳಗೆ, ಒಂದು ಪವಿತ್ರವಾದ ಅರಣ್ಯದೊಳಗೆ ಜನಮೇಜಯ ತನ್ನ 3 ಜನ ತಮ್ಮಂದರನ್ನ ಕೂಡಿಕೊಂಡು ಒಂದು ಜ್ಞಾನ ಸತ್ರ ಮಾಡುತ್ತಿದ್ದ. ದೊಡ್ಡದಾದ ಸತ್ರ. ಜನಮೇಜಯ, ಉಗ್ರಸೇನ, ಶ್ರುತಸೇನ, ಭೀಮಸೇನ, ಪರೀಕ್ಷಿತನ ಮಕ್ಕಳು. ದೊಡ್ಡದಾದ ಮಂಟಪ ಹಾಕಿದ್ದಾರೆ.
ಎಲ್ಲ ಕಡೆಗೆ ತೋರಣಗಳನ್ನು ಕಟ್ಟಿದ್ದಾರೆ. ವಿಶೇಷವಾಗಿ ಪ್ರತಿನಿತ್ಯ ಬ್ರಾಹ್ಮಣರ ಭೋಜನ ಆಗಬೇಕು, ಒಳ್ಳೆ ಜ್ಞಾನಸತ್ರ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ನಾಯಿ ಬಂತು. ಈ 4 ಜನರು ಎಲ್ಲಿ ಜ್ಞಾನಸತ್ರ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ನಾಯಿ ಬಂದು ಆ ಮಡಿಯಿಂದ ಇಟ್ಟಂತಹ ಪದಾರ್ಥಗಳು, ದೇವರ ಪೂಜೆಗಿರುವ ಹೂವು, ತುಳಸಿ, ನೀರು ಅಥವಾ ನೈವೇದ್ಯಕ್ಕಾಗಿ ಸಿದ್ಧಪಡಿಸಿದ್ದು ನೋಡ್ತಾ ಇದೆ. ಮುಟ್ಟಿಲ್ಲ ನಾಯಿ. ಜನಮೇಜಯ ರಾಜ 3 ಜನ ತಮ್ಮಂದರ ಜೊತೆಗೆ ಎಲ್ಲಿ ತಾನು ಯಜ್ಞಯಾಗವನ್ನು ಮಾಡುತ್ತಿದ್ದಾನೆ ದೂರದಲ್ಲಿ ನಿಂತು ಅದನ್ನು ನೋಡ್ತಾ ಇದೆ. ಇನ್ನೂ ನಾಯಿ ಬಂದು ಮುಟ್ಟಿಲ್ಲ. ಅಷ್ಟರ ಒಳಗೆ ಜನಮೇಜಯನ 3 ಜನ ತಮ್ಮಂದರು ನಾಯಿಯನ್ನು ಹೊಡೆಯುತ್ತಾರೆ. ಅದು ಬಂದು ಮುಟ್ಟಿದ ಮೇಲೆ ಹೊಡೆಯಪ್ಪ, ನೀನಿಟ್ಟ ಮಡಿ ಪದಾರ್ಥ ಮುಟ್ಟಿಲ್ಲ, ಪಾಪ ದೂರದಲ್ಲಿದೆ. ಆ ನಾಯಿ ಜೋರಾಗಿ ಅಳ್ತಾ ತಾಯಿ ಹತ್ರ ಹೋಯಿತು. ಆ ನಾಯಿ ಮಗನಿಗೆ ಕೇಳ್ತದೆ, ಯಾರು ಹೊಡೆದು ನಿನಗೆ? ಜನಮೇಜಯನ 3 ಜನ ತಮ್ಮಂದ್ರು ಹೊಡೆದರು ಅಂತ ಹೇಳ್ತದೆ. ಏನ್ ತಪ್ಪು ಮಾಡಿದ್ದಿ ನೀನು? ಸಾಮಾನ್ಯವಾಗಿ ರಾಜರು ಹಾಗೆ ದಂಡ ಕೊಡೋದಿಲ್ಲ. ತಮ್ಮಾತ ರೋಡಮಾಣಂ ಉವಾಚ ಕಿಂಬ್ರೋದಸಿ ಕಿಮಾಸ್ಯ ಭಾಸಿ. ಏನಾಯಿತು? ನಾನೇನು ತಪ್ಪು ಮಾಡಿಲ್ಲ, ಅವರಷ್ಟಕ್ಕವರು ಯಜ್ಞಯಾಗ ಮಾಡುತ್ತಿದ್ರು, ದೂರದಲ್ಲಿ ನಿಂತಿದ್ದೆ, ನನ್ನನ್ನು ಹೊಡೆದಿದ್ದಾರೆ ಅಂದಾಕ್ಷಣ ಆ ನಾಯಿಯ ತಾಯಿ ಹೆಸರು ಸರಮ ಅಂತ. ಆ ನಾಯಿ ಬಂದಂತೆ ನೋಡಿ, ನಾಯಿ ಬಂದು ಈ 3 ಜನರಿಗೆ, ಜನಮೇಜಯನ 3 ಜನ ತಮ್ಮಂದ್ರಿಗೆ ಕೇಳ್ತದೆ, ಯಾಕಪ್ಪ, ಯಾಕೆ ನನ್ನ ಮಗನನ್ನು ಹೊಡೆದ್ರಿ? ನಿಮ್ಮ ಪದಾರ್ಥ ಏನು ಮುಟ್ಟಿದ್ದ? ನಾವು ಮಡಿಯಿಂದ ಇಟ್ಟಿನ ಅನ್ನ ಮುಟ್ಟಿದ್ದೋ, ನೀರು ಮುಟ್ಟಿದ್ದೋ, ತುಳಸಿ ಮುಟ್ಟಿದ್ದೋ? ಅಪರಾಧ ಮಾಡದೆ ಯಾಕೆ ಹೊಡೆದ್ರಿ ಅಂತ ಅವರು ಕೇಳಿದಾಗ ಇವರ ಹತ್ರ ಉತ್ತರವೇ ಇಲ್ಲ. ಈಗ ನಮ್ಮಲ್ಲಿ ಹೇಗೆ ಗೊತ್ತಾ, ನಾಯಿ ಬಂದು ಮುಟ್ಟೋದ್ಗಡೆ ಎದುರು ಬಂದು ಚಾಚಾ ಹೋಗು ಅಂತೀವೋ ಇಲ್ಲೋ? ಮುಟ್ಟೋವರೆ ಕಾಯಲ್ಲ, ಎದುರು ಬಂದಿದೆ ಅಂದ್ರೆ ಅವ್ರು ಪಾಪ ಎದುರುಗಡೆ ಬಂದು ನಿಂತಿತ್ತು, ಅದು ಇನ್ನೂ ಬಂದು ಮುಟ್ಟಿಲ್ಲ, ಮುಟ್ಟೋದು ಇರಲಿಲ್ಲ ನಾಯಿಗೆ, ದೂರದಲ್ಲಿ ನಿಂತು ನೋಡ್ತಾ ಇತ್ತು. ಅಷ್ಟಕ್ಕೆ ಇವರು ಹೊಡೆದಿದ್ದಾರೆ. ಸಿಟ್ಟಿನಿಂದ ಆ ತಾಯಿ ಅಂತಾರೆ, ನೀವು ದಂಡ ಕೊಟ್ಟದ್ದೇನೋ ಸರಿ, ಆದರೆ ಯಜ್ಞಯಾಗ ಮಾಡ್ತಿದ್ದೀರಿ, ಜ್ಞಾನಸತ್ರ ಮಾಡ್ತಾ ಇದ್ದೀರಿ, ಏನೂ ತಪ್ಪು ಮಾಡದೇ ಇರುವಂತಹ ನನ್ನ ಮಗನಾದ ನಾಯಿಗೆ ನೀವು ಹೊಡೆದದ್ದರಿಂದ ನಿಮಗೆ ಶಾಪ ಕೊಡ್ತೇನೆ ಅಂತ. ನಾಯಿ ಶಾಪ ಕೊಡುತ್ತದೆ. ಆ ನಾಯಿ ನೀವು ಮಾಡದೇ ಇರುವ ತಪ್ಪಿಗೆ ನಿಮಗೆ ಭಯ ಬರಲಿ ಅಂತ ಶಾಪ ಕೊಡುತ್ತದೆ ಆ ನಾಯಿ. ಪರೀಕ್ಷಿತ ರಾಜ ತಕ್ಷಕನಿಂದ ಸತ್ತ ಮೇಲೆ ನಮ್ಮಪ್ಪ ತಕ್ಷಕನಿಂದ ಸತ್ತ ಅಂತ ಭಯ ಈ ಜನಮೇಜಯನಿಗೆ ಬರಲಿಕ್ಕೆ ಆ ನಾಯಿ ಶಾಪವೇ ಕಾರಣ. ಭಯ ಬಂದಿರಲಿಲ್ಲ ಅಂದ್ರೆ ತಕ್ಷಕನ ಯಜ್ಞವನ್ನ ಪರೀಕ್ಷಿತ ರಾಜ ಜನಮೇಜಯ ಮಾಡುತ್ತಿರಲಿಲ್ಲ. ಯಾವಾಗಲೂ ನೋಡಿ, ಪ್ರಪಂಚದೊಳಗೆ ತಪ್ಪು ಮಾಡಿದವನಿಗೆ ಭಯ ಇರ್ತದೆ. ಈ ನಾಯಿ ಶಾಪ ಕೊಡ್ತದೆ, ಯಾವ ತಪ್ಪು ಮಾಡದೆ ನನ್ನ ಮಗನನ್ನ ನೀವು ಹೊಡೆದದ್ದರಿಂದ ಏನೂ ತಪ್ಪು ಮಾಡದೆ ನಿನಗೆ ಭಯ ಬರಲಿ ಅಂತ ಜನಮೇಜಯ ರಾಜನಿಗೆ ಶಾಪ ಕೊಟ್ಟು ಅಲ್ಲಿಂದ ಹೋಗಿ ಬಿಡುತ್ತದೆ. ಆಗ ಜನಮೇಜಯನಿಗೆ ಪಶ್ಚಾತ್ತಾಪ ಆಯಿತು. ತಮ್ಮಂದ್ರಿಗಂತಾನೆ ಏನ್ ಕೆಲಸ ಮಾಡಿದ್ರಿ? ಅದ ನಾಯಿ ಯಾರೋ ಒಬ್ಬ ದೇವತೆ ಇರಬೇಕು. ಆ ತಾಯಿ ಶಾಪ ಕೊಡಬೇಕಾಗಿದ್ರೆ ನಾಯಿಯ ತಾಯಿ ಅದು ಸಾಮಾನ್ಯ ನಾಯಿ ಅಲ್ಲ, ಅದೇನು ಬಂದು ಮುಟ್ಟಿದ್ದಿಲ್ಲ, ಮಾಡಿದ್ದಿಲ್ಲ, ಯಾಕೆ ಬೈದ್ರಿ, ಯಾಕೆ ಹೊಡೆದ್ರಿ? ತಮ್ಮಂದ್ರಂತಾರೆ, ಏನೋ ಎದುರುಗಡೆ ಬಂದಿತ್ತು ಅಂತ ಹೊಡೆದಿವಿ. ಸರಿ, ಈಗ ಜನಮೇಜಯ ಅಂತಾನೆ, ನಮ್ಮಿಂದ ತಪ್ಪಂತೂ ಆಗಿದೆ, ಶಾಪಂತೂ ಬಂದಿದೆ, ಇದರದೊಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಏನ್ ಮಾಡೋಣ? ಯಾರಾದ್ರೂ ಒಬ್ಬರು ದೊಡ್ಡ ಪುರೋಹಿತರನ್ನ ಕರೆಸಿ ಒಂದು ಯಜ್ಞ ಮಾಡೋಣ ಅಂತಾನೆ ಜನಮೇಜಯ. ಎದಕ್ಕೆ? ಏನೂ ತಪ್ಪು ಮಾಡದೇ ಇರುವ ನಾಯಿಗಳನ್ನ ಹೊಡೆದ ಪಾಪ ತೊಳ್ಕೊಳ್ಳೋದಕ್ಕಾಗಿ ಪುರೋಹಿತರನ್ನ ಕರೆಸಿ ಯಜ್ಞ ಮಾಡೋಣ. ಯಾರನ್ನ ಕರೆಯೋದು? ಇವತ್ತಿನ ಆಚಾರ ಇಲ್ಲ, ಈ ಆಚಾರ, ಈ ಆಚಾರ ಇಲ್ಲ, ಆಚಾರ ಅಂತ ಸಿಗ್ತಿರಲಿಲ್ಲ. ಅದರಲ್ಲಿ ನೋಡಿ, ಹಿಂದಿನ ಕಾಲದಲ್ಲಿ ಪುರೋಹಿತ ಅಂದ್ರೆ ಅತ್ಯಂತ ಸ್ವರಬದ್ಧವಾಗಿ ಮಂತ್ರ ಹೇಳಬೇಕು, ಚೆನ್ನಾಗಿ ಮಾಡಿಸ್ಬೇಕು. ಅಂಥವರನ್ನ ಪುರೋಹಿತರಾಗಿ ಆರಿಸ್ಕೊಳ್ತಿದ್ದರಂತೆ. ಜನಮೇಜಯ ರಾಜ ಹುಡುಕ್ತಾ ಹೊರಟ. ಹೋಗುವಾಗ ಯಾರಿರ್ತಾರೆ ಅಂತ ಹೋಗುವಾಗ ಒಂದು ಅರಣ್ಯದ, ಅದೇ ಅರಣ್ಯ, ಯಾವ ಅರಣ್ಯದಲ್ಲಿ ಜ್ಞಾನಸಂತ್ರ ಮಾಡುತ್ತಿದ್ರು ಅದೇ ಅರಣ್ಯದಲ್ಲಿ ಶ್ರುತಶ್ರವ ಅಂತ ಒಬ್ಬ ರಾಜ, ಒಬ್ಬ ಬ್ರಾಹ್ಮಣ, ಶ್ರುತಶ್ರವ ಅಂತ ಒಬ್ಬ ಪುರೋಹಿತ ಗಿಡದ ಕೆಳಗೆ ಕೂತಿದ್ದ. ಜನಮೇಜಯ ಬರ್ತಾನೆ, ಪರೀಕ್ಷಿತ ರಾಜನ ಮಗ ನಾನು, ನಮ್ಮಿಂದ ಒಂದು ತಪ್ಪಾಗಿದೆ, ಒಂದು ಯಜ್ಞವನ್ನ ಮಾಡಿಸೋದಕ್ಕೆ ನೀವು ಬರಬೇಕು.
ಆ ಋಷಿಗಳಿಗೆ ನಮಸ್ಕಾರ ಮಾಡಿ ಅವರಂತಾರೆ, ನೋಡು, ನಾನೇನೋ ಬರಲಿಕ್ಕೆ ಸಿದ್ಧನಿದ್ದೇನೆ, ಆದರೆ ಈ ಪೌರೋಹಿತ್ಯವನ್ನು ನನ್ನ ಮಗ ಮಾಡಿಸ್ತಾನೆ ಎಂದರು. ತಂದೆ ಹೇಳ್ತಾರೆ, ಪುರುಶ್ರವ ಅನ್ನುವಂತಹ ಆ ಜ್ಞಾನಿಗಳು ಅವ್ರು ಹೇಳ್ತಾರೆ, ನನಗೊಬ್ಬ ಮಗ ಇದ್ದಾನೆ, ಸೋಮಶ್ರವ ಅಂತ ಅವನ ಹೆಸರು. ಶ್ರುತಶ್ರವ ತಂದೆ, ಸೋಮಶ್ರವ ಮಗ. ಜನಮೇಜಯರಾಜ ಹೇಳಿದ್ದು ಶ್ರುತಶ್ರವರಿಗೆ. ಅವರಂತ ನಾನು ಮಾಡಿಸಲ್ಲ, ನನ್ನ ಮಗ ಮಾಡಿಸ್ತಾನೆ ಪೌರೋಹಿತ್ಯ, ಅವನನ್ನು ಬೇಕಾದ್ರೆ ಕರ್ಕೊಂಡು ಹೋಗಿ. ಆದರೆ ನನ್ನ ಮಗನಿಗೆ ದಕ್ಷಿಣೆ ಮಾತ್ರ. ಪೌರೋಹಿತ್ಯ ಮಾಡಿದರೆ ಅವನು ಒಂದೇ ದಕ್ಷಿಣೆ ಅಪೇಕ್ಷೆ ಪಡ್ತಾನೆ. ಏನಂದ್ರೆ, ನನ್ನ ಮಗ ಯಜ್ಞ ಮಾಡುವಾಗ, ಪೌರೋಹಿತ್ಯ ಮಾಡಿಸುವಾಗ ಯಾರೇ ಬ್ರಾಹ್ಮಣರು ಬಂದು ಏನು ಬೇಡಿದ್ರು ನನ್ನ ಮಗ ಇಲ್ಲನಲ್ಲ, ಅವನದೊಂದು ಗುಣ. ಅಕಸ್ಮಾತ್ತಾಗಿ ನನ್ನ ಮಗ ನಿಮ್ಮ ಮನೆಯಲ್ಲಿ ಪೌರೋಹಿತ್ಯ ಮಾಡುವಾಗ ಯಾರಾದರೂ ಬಂದು ಏನಾದರೂ ಬೇಡಿದರೆ ಇಲ್ಲ ಅಂತ ಮಾತ್ರ ಅನಬೇಡಿ. ಇದು ಒಂದೇ ನನ್ನ ಮಗನ ಅಪೇಕ್ಷೆ ಇರೋದು. ಹಾಗಿದ್ರೆ ನನ್ನ ಮಗನನ್ನು ನಾನು ಕೊಟ್ಟು ಕಳಿಸ್ತೇನೆ ಪೌರೋಹಿತ್ಯಕ್ಕೆ ಅಂತ ಜನ್ಮೇಜಯನಿಗೆ ಶ್ರುತಶ್ರವ ಋಷಿಗಳು ಹೇಳಿದ್ರು. ಆಗಲಿ ಅಂತ ಆ ಸೋಮಶ್ರವನ್ನ ಕರ್ಕೊಂಡು ಮನೆಗೆ ಬರ್ತಾನೆ. ನಾಯಿಗಳನ್ನ ಅಪರಾಧ ಮಾಡದೆ ಹೊಡೆದ ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತ ಹೋಮ ಮಾಡಬೇಕು. ಬಂದಿದ್ದಾರೆ ಸೋಮಶ್ರವ ಅನ್ನುವಂತಹ ಋಷಿಗಳು ಬಂದಿದ್ದಾರೆ. ಹೇಳ್ತಾರೆ, ಇಂತಹ ಒಂದು ಯಜ್ಞ ಮಾಡಬೇಕು. ಈ ಸಂದರ್ಭದಲ್ಲಿ ಏನಾಗಿತ್ತಂದ್ರೆ, ಈ ಮಧ್ಯದಲ್ಲಿ ಇವನು ಯಜ್ಞದ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದ. ಅದೇ ಸಂದರ್ಭದಲ್ಲಿ ಧೌಮ್ಯ ಅಂತ ಒಬ್ಬ ಋಷಿಗಳು, ಬಹಳ ಚೆನ್ನಾಗಿದೆ ಕಥೆ. ಮಹಾಭಾರತ ಎಷ್ಟು ಕಥೆಗಳು ಹೇಳ್ತವೆ. ನಮಗೆಲ್ಲ ಗೊತ್ತಿರೋದು ಬರೀ ಕೌರವ ಪಾಂಡವರು ಕುರುಕ್ಷೇತ್ರದಲ್ಲಿ ಹೊಡೆದಾಡಿದರು. ಮಹಾಭಾರತ ಅಂದ್ರೆ ಅಷ್ಟೇನು ಗುಣಿವಿ ನಾವು. ಯದಹಸ್ತಿ ತದನ್ಯತ್ರ ಎನ್ನೇ ಹಸ್ತಿ ನಪುತ್ರಚಿತ. ಇಡೀ ಜಗತ್ತಿನೊಳಗೆ ಯಾವ ವಿಚಾರ ನೋಡ್ಲಿ ಅದು ಮಹಾಭಾರತದಲ್ಲಿ ಬಂದಿರಲೇಬೇಕು. ವೇದಾದಪಿ ಪರಂ ಚಕ್ರೆ, ಪಂಚಮ ವೇದ ಅಲ್ಲ, ವೇದಾದಪಿ ಪರಂ ಚಕ್ರೆ. ಮಹಾಭಾರತ ಮುಕ್ತರು ಶ್ರೀಮದಾಚಾರ್ಯರಂತಾರೆ, ವೇದಕ್ಕಿಂತಲೂ ಹೆಚ್ಚಿನಂತೆ. ಯಾಕಂದ್ರೆ ನೋಡಿ, ಕೆಲವು ಮಾತು ವೇದಗಳಲ್ಲೇ ಇಲ್ಲ, ಅದಕ್ಕೂ ಮಿಗಿಲಾದದ್ದು ಮಹಾಭಾರತದಲ್ಲಿದೆ. ಸಾಕ್ಷಾತ್ ವ್ಯಾಸರಿಂದ ಜಗತ್ತಿಗೆ ಕೊಟ್ಟದ್ದು ಮಹಾಭಾರತ. ಏನು ಕಥೆಗಳು ಹೇಳ್ತಾರೆ. ಕೊನೆಗೆ ಈ ಮಧ್ಯದಲ್ಲಿ ಕಥೆ ಬರ್ತದೆ. ಜನಮೇಜಯರಾಜ ಸೋಮಶ್ರವರನ್ನ ಕರೆದು ಒಂದು ಯಜ್ಞವನ್ನ, ಪ್ರಾಯಶ್ಚಿತ್ತ ಹೋಮವನ್ನ ಮಾಡುತ್ತಿದ್ದ. ಅದೇ ಸಂದರ್ಭದಲ್ಲಿ ಧೌಮ್ಯ ಅಂತ ಒಬ್ಬ ಋಷಿಗಳು ಮನೆಯಲ್ಲಿ ಗುರುಕುಲ ಮಾಡಿದ್ರು. ಅವರ ಗುರುಕುಲದಲ್ಲಿ 3 ಜನ ವಿದ್ಯಾರ್ಥಿಗಳಿದ್ರು. ಮೊದಲನೆಯವನು ಆರುಣಿ, ಎರಡನೆಯವನು ಉಪಮನ್ಯು, ಮೂರನೆಯವನು ವೃದ್ಧ ಅಂತ 3 ಜನ ಅವರಿಗೆ ಶಿಷ್ಯರಾಗಿದ್ರು. ಈ ಆರುಣಿ, ಉಪಮನ್ಯು 3 ಜನ ಶಿಷ್ಯರು ಅಧ್ಯಯನ ಮಾಡ್ತಾರೆ. ಒಂದು ದಿನ ಗುರುಗಳ ಪಾಠ ಹೇಳಿಲ್ಲ ಅವರಿಗೆ. ಮನೆ ಕೆಲಸ ಮಾಡು ಅನ್ನಬೇಕು, ಅಲ್ಲಿ ತೊಳಿ ಅನ್ನಬೇಕು, ಇಲ್ಲಿ ಬಳಿ ಅನ್ನಬೇಕು. ಮನೆಯೊಳಗೆಲ್ಲ ಕೆಲಸ ಆದ ಮೇಲೆ ನಮ್ದೊಂದು ಹೊಲ ಇದೆ, ಹೊಲದಲ್ಲಿ ಕೆಲಸ ಮಾಡು ಅನ್ನಬೇಕು. 12 ವರ್ಷ ಉಪನಯನ ಮಾಡಿಕೊಂಡು ಈ ಆರುಣಿ ಬಂದಿದ್ದಾನೆ. ಅವತ್ತಿನಿಂದ ಬರೇ ಕೆಲಸ ಕೆಲಸ ಕೆಲಸ. ಒಂದು ದಿನ ಗುರುಗಳಂತಾರೆ, ಜೋರಾಗಿ ಮಳೆ ಬರ್ತಿದೆ, ಹೊಲದಲ್ಲಿ ಧಾನ್ಯಗಳೆಲ್ಲ ಬಿತ್ತಿವೆ. ಈ ಹೊಲದಲ್ಲಿ ನೀರೆಲ್ಲ ಬಿದ್ದ ಮೇಲೆ ಹರಿದು ಹೋಗುತ್ತಲ್ಲ, ನೀರೆಲ್ಲ ಹರಿದು ಹೋಗಿ ಬಿಡುತ್ತದೆ. ಅದು ಹೋಗದೇ ಇದ್ದ ಹಾಗೆ ಮಣ್ಣು ಹಾಕಿ ಬಾ ಅಂತ ಕರೆಸ್ತಾರೆ. ಗುರುಗಳಾದ ಧೌಮ್ಯರು ಮಣ್ಣು ಹಾಕಿ ಬಾ ಅಂತ ಕಳಿಸಿದರೆ ಈ ಅರುಣ, ಅವನಿಗೆ ಅರುಣ ಪಾಂಚಾಲ ಅಂತ ಅವನ ಹೆಸರು, ಬಂದ. 16 ಬುಟ್ಟಿ ಮಣ್ಣು ಹಾಕಿದ. ನಿಲ್ಲಿಲ್ಲ ನೀರು, ರಭಸವಾಗಿ ನೀರು ಹರಿತಾ ಇದೆ. ಹಾಕುವಷ್ಟು ಮಣ್ಣು ಹಾಕಿ ಹಾಕಿ ಕೊನೆಗೆ ವಿಚಾರ ಮಾಡಿದ, ಈ ನೀರು ನಿಲ್ಲಬೇಕಾದರೆ ತಾನೇ ಅಡ್ಡ ಮಲಗಿ ಬಿಟ್ಟ ಹೊತ್ತಲ್ಲಿ. ಎಲ್ಲಿ ನೀರು ಹರಿದು ಹೋಗ್ತಿತ್ತೋ, ಇನ್ನೊಂದು ಹೊಲಕ್ಕೆ ಹೋಗ್ತಿತ್ತೋ ಅಲ್ಲಿ ಅಡ್ಡ ಮಲಗಿದ. ಬೆಳಗ್ಗೆ ಹೊತ್ತು ಮನೆ ಬಿಟ್ಟು ಹೋದ ಶಿಷ್ಯ ಬರಲಿಲ್ಲ ಅಂತ ಸಾಯಂಕಾಲದವರೆಗೆ ಕಾದು ಕಾದು ಉಪಾಧ್ಯಾಯರು, ಗುರುಗಳು, ಧೌಮ್ಯರು ಹುಡುಕ್ತಾ ಬಂದರು. ಎಲ್ಲಿದ್ದೆವು ಆರುಣಿ ಅಂತ ಜೋರಾಗಿ ಕೂಗ್ತಾರೆ. ಇವರು ಅಂತ, ಸ್ವಾಮಿ ಇಲ್ಲೇ ಅಡ್ಡಾಗಿದ್ದೇನೆ ಎಂದ. ಯಾಕೋ ನಿನಗೆ ಮಣ್ಣು ಹಾಕಿ ಮನೆ ಕಾದಿದ್ದಲ್ಲ. ಗುರುಗಳೇ, ನೀವೇನೋ ಹೇಳಿದ್ರಿ, ಆದರೆ ನಾನು ಎಷ್ಟು ಬುಟ್ಟಿ ಮಣ್ಣು ಹಾಕಿದರೂ ನೀರು ನಿಲ್ತಾ ಇಲ್ಲ ಅಂತ ನಾನೇ ಇಲ್ಲಿ ಅಡ್ಡಾಗಿ ಮಲಗಿದೆ. ಸಗತ್ವ ತಸ್ಯಾಂಗವಾಯ ಶಬ್ದಂ ಚಕಾರ. ಏನು ಆನಂದ ನೋಡಿ ಗುರುಗಳಿಗೆ. ಧೌಮ್ಯರಂತಾರೆ, ಏನಪ್ಪ ನಿನ್ನ ಗುರುಭಕ್ತಿ ಮೆಚ್ಚಿದೆ ನಾನು. ಏನೋ 2 ಬುಟ್ಟಿ ಮಣ್ಣು ಹಾಕಿ ಬಾ ಅಂದ್ರೆ ನೀನೇ ಅಡ್ಡ ಮಲಗಿದೆ. 12 ವರ್ಷ ಒಂದಕ್ಷರ ಓದಿಲ್ಲ, ಒಂದು ದಿನ ಗುರುಗಳ ಪಾಠ ಹೇಳಿಲ್ಲ. ಅವನು ಮಾಡಿದ ಗುರುಭಕ್ತಿ
ಭಕ್ತಿಗೆ ಸಂತುಷ್ಟರಾಗಿ ತಲೆಯ ಮೇಲೆ ಕೈ ಇಡುತ್ತಾರೆ. 12 ವರ್ಷ ಓದಬೇಕಾದ ವಿದ್ಯೆ ಎಲ್ಲ ಬಂತಂತೆ. ದೊಡ್ಡ ಪಂಡಿತನಾದ. ಒಂದು ದಿನ ಪುಸ್ತಕ ಹಿಡಿದಿಲ್ಲ, ಅಧ್ಯಯನ ಮಾಡಿಲ್ಲ, ಯಾರೇನು ಪ್ರವಚನಕ್ಕೆ ಹೋಗಿಲ್ಲ. ಕೇವಲ ಗುರುಗಳ ಸೇವೆ ಮಾಡಿ ಅವನು ದೊಡ್ಡ ವಿದ್ವಾಂಸನಾಗುವಂತ ತಲೆಯ ಮೇಲೆ ಕೈ ಇಡುತ್ತಾರೆ. ಆಶೀರ್ವಾದ ಮಾಡಿಬಿಟ್ರು. 12 ವರ್ಷ ಕಲಿಬೇಕಾದ ವಿದ್ಯೆ ಒಂದು ಗುರು ಅನುಗ್ರಹದಿಂದ. ಗುರು ಅನುಗ್ರಹ ರೂಪಾಂ ತಾಂ ಕಾಮಧೇನುಂ ಉಪಾಸ್ಮಹೇ. ಸರಿ, ಆ ಅರುಣನಿಗೆ ಎಲ್ಲ ಅಧ್ಯಯನ ಮುಗಿದ ಮೇಲೆ ಗುರುಗಳಂತಾರೆ, ನೋಡು, ನೀನು ಬಂದು ಗುರುಕುಲದಲ್ಲಿ ಸೇವೆ ಮಾಡಿದ್ದಿ, ನಿನ್ನ ಅಧ್ಯಯನ ಪೂರ್ಣ ಆಯಿತು, ನೀನಿನ್ ಮನೆಗೆ ಹೊರಡು ಅಂದ ಕ್ಷಣ ಸರಿ ಅಂತ ಗುರುಗಳಿಗೆ ಗುರುದಕ್ಷಿಣೆಯನ್ನ ಕೊಟ್ಟು ಹೊರಟು ಬಿಟ್ಟ. ಒಬ್ಬ ಶಿಷ್ಯ ಹೋದ. ಎರಡನೆಯವನು ಉಪಮನ್ಯು. ಆ ಉಪಮನ್ಯುವಿಗೆ ಧೌಮ್ಯರು ಆಕಳಗಳನ್ನ ಕೊಟ್ಟಿದ್ರು. ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೆ ಆಕಳನ್ನ ಕಾಯಬೇಕು, ಸಾಯಂಕಾಲ ಪಾಠಕ್ಕೆ ಬರಬೇಕು. ಅಧ್ಯಯನದ ಜೊತೆಗೆ ಗುರು ಸೇವೆ, ಗೋಗಳ ಸೇವೆ ಮಾಡುವಂತ ಮಾಡುತ್ತಿದ್ದ. ಪಾಪ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಆಕಳನ್ನ ಮೇಯಿಸಿಕೊಂಡು ಬರಬೇಕು, ಸಾಯಂಕಾಲ ಬಂದು ಗುರುಗಳಿಗೆ ಪಾಠ ಓದ್ತಿದ್ದ. ಒಂದಿನ ಈ ಉಪಮನ್ಯುವನ್ನು ಕರೆದು ಗುರುಗಳು ಅಂತಾರೆ, ಅಲ್ಲ, ನೋಡೋದಕ್ಕೆ ಚೆನ್ನಾಗಿ ದಷ್ಟಪುಷ್ಟ ಇದೆಯಲ್ಲ, ಏನ್ ತಿಂತಿ ಅಂತ ಕೇಳಿ. ಪಾಪ ಸಹಜವಾಗಿ ಹೇಳಿದ, ಸ್ವಾಮಿ, ಪ್ರತಿನಿತ್ಯ ಭಿಕ್ಷಾ ಬೇಡಿ ತರ್ತೇನೆ, ತಂದದ್ದು ನಾನು ತಿಂತೇನೆ. ಭಿಕ್ಷಾ ಬೇಡಿ ಬಂದು ತಿಂತೇನೆ ಅನ್ನೋ ಕ್ಷಣ ಧೌಮ್ಯರಂತಾರೆ, ನೀನು ಭಿಕ್ಷಾ ಬೇಡಿ ತಂದದ್ದು ನನಗೆ ಸಮರ್ಪಣೆ ಮಾಡಬೇಕು, ನನಗೆ ಕೊಡದೆ ನನಗೆ ಹೇಳದೆ ನೀನು ತಿನ್ನೋದು ಅಪರಾಧ. ಆಯ್ತು ಗುರುಗಳೇ ಅಂತ ಮಾರನೇ ದಿನದಿಂದ ಭಿಕ್ಷಾ ಬೇಡಿ ಎಲ್ಲ ತಂದು ಗುರುಗಳಿಗೆ ಕೊಡ್ತಿದ್ದ. ಅದನ್ನೆಲ್ಲ ಅವರೇ ಊಟ ಮಾಡುತ್ತಿದ್ರು, ಅವನಿಗೆ ಕೊಡದಿರಲಿಲ್ಲ. ಭಿಕ್ಷೆಯಿಂದ ಬಂದದ್ದೆಲ್ಲ ಗುರುಗಳು ತಾವೇ ತಿನ್ನಬೇಕು. ಕೆಲವು ದಿನಗಳಾದ ಮೇಲೆ ಮತ್ತೆ ಕರೆದರು, ಏನೋ ಆರೋಣಿ, ಭಿಕ್ಷೆ ಬಂದದ್ದು ನಾನೇ ತಿಂತೇವೆ ಅಂದ್ರೂ ದಷ್ಟಪುಷ್ಟ ಆಗಿದೆಯಲ್ಲ. ಅವನಂದ, ಸ್ವಾಮಿ, ಮೊದಲನೇ ಸಲ ಭಿಕ್ಷಾ ಬೇಡಿದ್ದು ನೀವು ಕೊಡ್ತಿದ್ದೆ, ಎರಡನೇ ಭಿಕ್ಷೆ ನಾನು ತಿಂತಿದ್ದೆ, ಎರಡನೇ ಬಾರಿ ಭಿಕ್ಷೆಗೆ ಹೋಗ್ತಿದ್ದೆ, ಅದು ಬಂದದ್ದು ನಾನು ತಿಂತಿದ್ದೆ, ಅದಕ್ಕೆ ದಷ್ಟಪುಷ್ಟಿದ್ದೇನೆ ಅಂತ ಉಪಮನ್ಯು ಅಂತಾನೆ. ಅದಕ್ಕೆ ಧೌಮ್ಯರಂತಾರೆ, ಎರಡೆರಡು ಬಾರಿ ನೀನೇ ಭಿಕ್ಷೆಗೆ ಹೋದ್ರೆ ಉಳಿದವ್ರು ಏನ್ ಮಾಡಬೇಕಪ್ಪ? ಉಳಿದ ವಿದ್ಯಾರ್ಥಿಗಳು ಹೊಟ್ಟೆ ಮೇಲೆ ಕಾಲ ಕೊಟ್ಟಕ್ಕಾಗತ್ತೆ. ಎರಡನೇ ಭಿಕ್ಷೆ ಹೋಗಬೇಡ, ಮೊದಲನೇ ಭಿಕ್ಷೆ ಬೇಡಿ ಇವ್ರಿಗೆ ಕೊಡಬೇಕು, ಎರಡನೇ ಭಿಕ್ಷೆ ಹೋಗಬೇಡ ಅಂತ ಬಿಟ್ಟ. ಮತ್ತೊಂದು ವಾರ ಆಯ್ತು, ಮತ್ತೆ ಕರೆದರು, ಏನಯ್ಯ ಉಪಮನ್ಯು, ಈಗಲೂ ದಷ್ಟಪುಷ್ಟ ಆಗಿದೆಯಲ್ಲ, ಮೊದಲನೇ ಭಿಕ್ಷಾ ನನಗೆ ಕೊಡ್ತೀನಿ, ನಾನಂತೂ ನೀನು ಕೊಡಲ್ಲ, ಎರಡನೇ ಭಿಕ್ಷಾ ಬೇಡ ಬೇಡ ಅಂತ ನಾನು ಹೇಳಿದೆ, ಆದರೂ ದಷ್ಟಪುಷ್ಟ ಆಗಿದೆಯಲ್ಲ. ಉಪಮನ್ಯು ಅಂತಾರೆ, ಸ್ವಾಮಿ, ಯಾವ ಗೋಗಳನ್ನು ರಕ್ಷಣೆ ಮಾಡು ಅಂತ ಹೇಳಿದ್ರಿ, ಆಕಳ ಹಾಲು ಕುಡಿದು ಬದುಕಿದ್ದೇನೆ ಎಂದ. ಧೌಮ್ಯರಂತಾರೆ, ಆಕಳನ್ನು ನಿನಗೆ ರಕ್ಷಣೆ ಮಾಡುವಂತ ಕೊಟ್ಟದ್ದು ನಾನು, ನನ್ನ ಅನುಮತಿ ಇಲ್ಲದೆ ನಿನ್ನ ಹಾಲು ಕುಡಿದರೆ ಅದು ಕಳ್ಳತನವಾಗುತ್ತೆ, ನಾಳೆಯಿಂದ ಹಾಲು ಕುಡಿಯೋ ಹಾಗಿಲ್ಲ. ಆಗ್ಲಿ ಗುರುಗಳೇ ಎಂದ. ಮೊದಲನೇ ಭಿಕ್ಷಾ ಹೋಯಿತು, ಎರಡನೇ ಬಾರಿ ಭಿಕ್ಷಾ ಬೇಡಿ ತರ್ತಿದ್ದ, ಅದನ್ನು ಕುಡುಗಳು ಬೇಡ ಅಂದ್ರು. ಹಾಲು ಕುಡಿದು ಬದುಕ್ತಿದ್ರೆ ಹಾಲು ಕುಡಿಯುವುದು ತಪ್ಪು ಅಂದ್ರು ಧೌಮ್ಯಾಚಾರ್ಯರು. ಬಿಟ್ಟ. ಸ್ವಲ್ಪ ದಿನ ಆಯಿತು, ಮತ್ತೆ ಕರೆದರು, ಏನೋ ಉಪಮನ್ಯು, ಹಾಲು ಬೇಡ ಅಂದ್ರೆ ಅಂದ್ರೂ ದಷ್ಟಪುಷ್ಟ ಆಗಿದೆಯಲ್ಲ. ಆಗ ಅವನಂತಾರೆ, ಸ್ವಾಮಿ, ನೀವು ಹೇಳಿದ ಹಾಗೆ ಭಿಕ್ಷಾನು ಬಿಟ್ಟೆ, ಎರಡನೇ ಭಿಕ್ಷಾನು ಬಿಟ್ಟೆ, ಹಾಲು ಬಿಟ್ಟೆ. ಆ ಕರು ಹಾಲು ಕುಡಿಯುವಾಗ ಏನು ಕೆಳಗೆ ಚಂತದ ಕರುವಿನ ನೊರೆ, ಅದನ್ನು ತಿಂದು ಬದುಕಿನಿ ಎಂದ. ಹಾಲು ಕುಡಿತಿಲ್ಲ, ಹಾಲು ಕರುವೇ ಕುಡಿತದೆ, ಕರು ಕುಡಿಯುವಾಗ ಕೆಳಗೆ ಬಿಟ್ಟದ್ದನ್ನು ಕುಡಿತೇನೆ ಎಂದಾಗ ಅದು ನಿನ್ ತಪ್ಪು, ಅದು ಕರುವಿಗಾಗಿರೋದು, ನೀನು ಕುಡಿದ್ರೆ ಹೇಗೆ? ಅದನ್ನು ಬಿಡಿಸಿ ಬಿಡುತ್ತಾರೆ ಗುರುಗಳು. ಭಿಕ್ಷೆ ಹೋಯಿತು, ಎರಡನೇ ಬಾರಿ ಭಿಕ್ಷೆ ತಂದು ಬೇಡುತ್ತಿದ್ದ, ಅದು ಬೇಡ ಅಂದ್ರು. ಹಾಲು ಕುಡಿತಿದ್ದ, ಅದನ್ನು ಬೇಡ ಅಂದ್ರು. ಕರು ಹಾಲು ಕುಡಿಯುವಾಗ ಅದರ ನೊರೆ ಬರ್ತಿತ್ತು, ಅದನ್ನೂ ಬೇಡ ಅಂತಾರೆ. ಆದರೆ ಆಕಳನ್ನು ಮಾತ್ರ ತಗೊಂಡು ಹೋಗ್ಬೇಕು ಹೊರಗೆ ನಿತ್ಯದಲ್ಲಿ. ಏನಾಗತ್ತೆ ಹೇಳಿ? ಒಂದು ಏಕಾದಶಿ ಮಾಡಿ ದ್ವಾದಶಿ ಮಾತು ಬರಲ್ಲ, ಏನಿದ್ರು ಅನ್ನ ಬೇಕಲ್ವಾ? ಕೊನೆಗೆ ಏನೂ ತಿನ್ನಬೇಡ ಅಂತ ಗುರುಗಳು ಹೇಳಿದ್ದಕ್ಕೆ ಎಲ್ಲವನ್ನೂ ಬಿಟ್ಟ. ಅಡವಿಯೊಳಗೆ, ಅರಣ್ಯದೊಳಗೆ ಆಕಳನ್ನ ಕಾಯ್ತಾ ಇರುವಾಗ ಜೋರಾಗಿ ಹಸಿವೆ ಆಯ್ತು. ಪಾಪ ಹಸಿವೆ ಆದದ್ದಕ್ಕೆ ಏನ್ ಮಾಡ್ದ, ಈ ಮಾಘ ಮಾಸದಲ್ಲಿ ತಲೆ ನೆಟ್ಟುಕೊಂಡು ಸ್ನಾನ ಮಾಡ್ತಾರೆ ನೋಡಿ, ಎಕ್ಕಿ ಎಲೆ, ಆ ಎಕ್ಕಿ ಗಿಡ ಕಾಣಿಸ್ತು, ಬರ 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 ಎಲೆ ಹಾಕೊಂಡ ತಿಂದುಬಿಟ್ಟ.
ಹಸಿವೆಲ್ಲ ಏನು ಕೊಟ್ಟರು ತಿಂತಾರಲ್ಲ ಅಂದ್ರೆ, ಹಾಗಾಗಿ ಹಸಿವೆ ಅದಾಗೆ ಅಡಿಗೆ ಬಡಿಸ್ಬೇಕು. ಇಲ್ಲ ಅಂದ್ರೆ ಉಪ್ಪಿಲ್ಲ, ಸಾರಿಲ್ಲ, ಇದರ ಕಾರಿಲ್ಲ. ಎಕ್ಕೆ ಎಲೆಯನ್ನ ತೆಗೆದು ಬರ ತಿನ್ನೋದ್ರೊಳಗೆ ಕಣ್ಣು ಹೋಗಿಬಿಡ್ತು. ಬಹಳ ಡೇಂಜರ್ ಅದು. ಎಕ್ಕೆ ಗಿಡದ ಹಾಲು ಬೈ ಚಾನ್ಸ್ ಕಣ್ಣಿಗೆ ಹೋದರೆ ಸಿಡಿದರೆ ಸಾಕು, ಭಯಾನಕ. ಆ ಎಕ್ಕೆ ಗಿಡನ ತಿನ್ನುತ್ತಾ ಕಣ್ಣೆರಡು ಹೋಗಿ ಬಿಡ್ತು, ಅರಣ್ಯದಲ್ಲಿ ಬಿದ್ದು ಬಿಟ್ಟ. ಸಾಯಂಕಾಲ ಆಯಿತು. ಗುರುಗಳಂತಾರೆ, ಎಲ್ಲಿ ಹೋದ ಉಪಮನ್ಯು? ಗೊತ್ತಿಲ್ಲ ಗುರುಗಳೇ, ಬೆಳಗ್ಗೆ ಆಕಳ ತಗೊಂಡು ಹೋದವರು ಬಂದೇ ಇಲ್ಲ. ಅಲ್ಲ, ನಾನು ಅವನಿಗೆ ಆಹಾರ ತಗೋಬೇಡ ಅಂತ ಹೇಳಿದ್ದೆ, ಭಿಕ್ಷೆ ಬೇಡಬೇಡ ಅಂತ ಹೇಳಿದ್ದೆ, ಮತ್ತೇನು ದಲಿತರಿಗೆ ಎಲ್ಲಾದ್ರೂ ಬಿದ್ದಿದ್ದಾನ, ಬನ್ನಿ ಅಂತ ಗುರುಗಳು ಬಂದರಂತೆ. ಹುಡುಕ್ತಾ ಜೋರಾಗಿ ಕೂಗ್ತಾ, ಉಪಮನ್ಯು ಎಲ್ಲಿದ್ದಿ ಅಂತ. ನೋಡ್ತಾನೆ, ಪಾಪ ಕುರುಡಾಗಿದ್ದ. ಯಾಕೋ ಹೀಗಾಯ್ತು ಅಂತಾರೆ. ಗುರುಗಳಿಗಂತಾನೆ, ಸ್ವಾಮಿ ಆಹಾರ ಬೇಡ ಅಂದ್ರೆ, ಹಾಲು ಬೇಡ ಅಂದ್ರೆ, ಕರುವಿನ ನೊರೆ ಕುಡಿತಿದ್ದೆ ಅದನ್ನು ಬೇಡ ಅಂದ್ರೆ, ಹಸಿವೆ ತಾಳಿಕಾಗಲಿಲ್ಲ, ಎಕ್ಕೆ ಎಲೆ ತಿಂದೆ, ಕುರುಡಾಗಿ ಬಿಟ್ಟೆ. ಸರಿ, ಒಂದು ಕೆಲಸ ಮಾಡು, ನಿನಗೊಂದು ಮಂತ್ರವನ್ನು ಉಪದೇಶ ಮಾಡ್ತೇನೆ. ಅಶ್ವಿನಿ ದೇವತೆಗಳನ್ನ ಭೂಮಿಗೆ ಕರೆದು ಪ್ರಾರ್ಥನೆ ಮಾಡು, ಕಣ್ಣು ಕೊಡ್ತಾರೆ ನಿನಗೆ. ಆಗ ಆ ಉಪಮನ್ಯು ದೇವತೆಗಳ ಡಾಕ್ಟರ್ ಅಶ್ವಿನಿ ದೇವತೆಗಳನ್ನ ಬಹಳ ಸುಂದರವಾಗಿ ಪ್ರಾರ್ಥನೆ ಮಾಡ್ತಾನೆ, ಸ್ತೋತ್ರ ಮಾಡ್ತಾನೆ. ಅವರಿಬ್ಬರು ಭೂಮಿಗೆ ಬಂದು, ಅಶ್ವಿನಿ ದೇವತೆಗಳು ಬಂದು ಇವನಿಗೆ ಅಂತಾರೆ, ಏನಪ್ಪ ಮತ್ತೆ ಎಕ್ಕೆ ಎಲೆಯನ್ನು ತಿಂದು ಕುರುಡಾಗಿದೆಯಲ್ಲ, ನಿನಗೆ ಕಣ್ಣು ಕೊಡಬೇಕಲ್ಲ, ನಾವು ಕಣ್ಣು ಕೊಡ್ತೇವೆ, ಅನುಗ್ರಹವನ್ನ ಮಾಡ್ತೇವೆ ಅಂತ ಅಶ್ವಿನಿ ದೇವತೆಗಳು ಕಣ್ಣೇನೋ ಕೊಟ್ಟವನಿಗೆ. ಕಣ್ಣು ಕೊಟ್ಟ ಮೇಲೆ ಅವನ ಕೈಗೆ ಒಂದು ಅಪೂಪ ಕೊಟ್ಟರಂತೆ, ಅನಾರಸ. ಅಧಿಕ ಮಾಸದಲ್ಲಿ ಕೊಡ್ತೀರಲ್ಲ, ಯಾಕೆ ಎಕ್ಕೆ ಎಲೆಯನ್ನು ತಿಂದಿ, ಹಸಿವೆ ಬಹಳ ಆಗಿದೆ ನಿನಗೆ, ಈ ಅಪೂಪವನ್ನ ತಿನ್ನು ಅಂತ ಅಶ್ವಿನಿ ದೇವತೆಗಳ ಕೈ ಕೊಡ್ತಾರೆ. ಕೈಗೆ ತಗೊಂಡ ಅಪೂಪವನ್ನ ಇನ್ನೇನು ಬಾಯಿಗೆ ಹಾಕೊಳ್ಬೇಕು. ಉಪಮನ್ಯು ಅಂತಾನೆ, ಗುರುಗಳಿಗೆ ಹೇಳದೆ ತಿನ್ನಬಾರದು ಸ್ವಾಮಿ ಅಂತ. ಯಾಕಂದ್ರೆ ಇಷ್ಟೊತ್ತು ಏನ್ ತಿಂದು ನನಗೆ ಕೊಟ್ಟು ನನಗೆ ಹೇಳಿ ತಿನ್ನು ಅಂದಿದ್ರು ಗುರುಗಳು. ಗುರುಗಳಿಗೆ ಹೇಳದೆ ತಿಂದ್ರೆ, ಗುರುಗಳಿಗೆ ಕೊಡದೆ ತಿಂದ್ರೆ ದೊಡ್ಡ ಪಾಪ ಬರ್ತದೆ, ನಾನು ಗುರುಗಳಿಗೆ ಕೊಡುತ್ತೇನೆ ಅಂತ ಅಶ್ವಿನಿ ದೇವತೆಗಳಂತಾರೆ. ಗುರುಗಳಿಗೆ ಯಾಕೆ ಕೊಡ್ಬೇಕು, ನಾನು ನಿನಗೆ ಕೊಟ್ಟದ್ದು ನೀ ತಿನ್ನು. ನೋಡು, ಇದಕ್ಕೂ ಮೊದಲು ಇದೇ ಗುರುಗಳು ನನಗೂ ಸ್ತೋತ್ರ ಮಾಡಿದರು. ನಿಮ್ಮ ಗುರುಗಳು ನನ್ನನ್ನ ಸ್ತೋತ್ರ ಮಾಡಿದಾಗ ಅವರಿಗೂ ಒಂದು ಅಪೂಪ ನಾನು ಕೊಟ್ಟಿದ್ದೆ. ಆ ನಿಮ್ಮ ಗುರುಗಳು ತಮ್ಮ ಗುರುಗಳಿಗೆ ಕೊಟ್ಟು ತಿಂದ್ರ ಅವರು ಇಲ್ಲ. ನಿಮ್ಮ ಗುರುಗಳಿಗೆ ನಾನು ಅಪೂಪ ಕೊಟ್ಟಾಗ ಅವರೇ ಬಾಯಾಗ ಹಾಕೊಂಡು, ನೀನ್ ಯಾಕೆ ಗುರುಗಳು ಸಲ ಕೊಡ್ತೀವಿ? ಉಪಮನ್ಯು ಅಂತಾರೆ, ನೋಡಿ ಅಶ್ವಿನಿ ದೇವತೆಗಳೇ, ನಮ್ಮ ಗುರುಗಳು ನಿಮ್ಮನ್ನ ಪ್ರಾರ್ಥನೆ ಮಾಡುವಾಗ ಅವರು ಗುರುಗಳು ಅವ್ರಿಗೆ ಹೇಳಿಲ್ಲ ಅಶ್ವಿನಿ ದೇವತೆಗಳನ್ನ ಪ್ರಾರ್ಥನೆ ಮಾಡುವಂತ. ನಮ್ಮ ಗುರುಗಳು ಸ್ವಸ್ಥ ಬುದ್ಧಿಯಿಂದ ಪ್ರಾರ್ಥನೆ ಮಾಡಿದ್ದಕ್ಕೆ ನೀವು ಅಪೋಪ ಕೊಟ್ರೆ ಅವರು ತಿಂದ್ರು, ಆದ್ರೆ ನಾನೀಗ ಪ್ರಾರ್ಥನೆ ಮಾಡಿದ್ದು ನಮ್ಮ ಗುರುಗಳ ಕಾರಣ ಅಂತ. ನಾನು ನಿಮ್ಮನ್ನ ಕರೆಯೋದಕ್ಕೆ ನಮ್ಮ ಗುರುಗಳ ಮಾರ್ಗದರ್ಶನ ಕಾರಣ. ಯಾವ ಗುರುಗಳು ಉಪದೇಶ ಮಾಡಿರಲಿಲ್ಲ ಅಂತ ನಾನು ನಿಮ್ಮನ್ನೆಲ್ಲ ಕರೀತಿದ್ದೆ. ನಾನು ಗುರುಗಳನ್ನ ಕೊಟ್ಟೇ ತಿಂತೇನೆ ಅಂತ ಕ್ಷಣ ಆಗಂತಾರ ಅಶ್ವಿನಿ ದೇವತೆಗಳು, ಎಷ್ಟು ಗುರು ಭಕ್ತಪ್ಪ ನಿನಗೆ. ಆಹಾರ ಬೇಡ ಅಂದ್ರು, ಅನ್ನ ಬೇಡ ಅಂದ್ರು, ಕೊನೆಗೆ ಕಣ್ಣು ಕಳ್ಕೊಂಡ್ರು, ಇನ್ನೂ ನಿನಗೆ ಗುರು ಭಕ್ತಿ ಹೋಗ್ಲಿಲ್ಲಲ್ಲ, ಪರವಾಗಿಲ್ಲ, ನೀನು ಗುರುಗಳು ಏನು ಮಾಡೋದಿಲ್ಲ, ಇದನ್ನು ಅಪೂಪವನ್ನ ತಿನ್ನು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗುರುಗಳು ಬಂದ್ರಂತೆ, ಧೌಮ್ಯರು ಬಂದು ಉಪಮನ್ಯುವಿಗೆ ಹೇಳ್ತಾರೆ, ನಿನ್ನ ಸೇವೆ ನೋಡಿ ಬಹಳ ಸಂತೋಷ ಆಯ್ತಪ್ಪ, ಕುರುಡನಾದರೂ ಇನ್ನೂ ನನ್ನ ಮೇಲೆ ಭಕ್ತಿ ಇಟ್ಟುಕೊಂಡಿದ್ದೆ, ನಿನಗೆ ಸಕಲ ವಿದ್ಯೆಗಳ ಪ್ರಾಪ್ತಿಯಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಹೋಗಿಬಿಟ್ಟ. ಇಬ್ಬರಾಯಿತು. ಮೊದಲನೆಯವನು ಆರುಣಿ ಉಪಮನ್ಯು, ಇವರಿಬ್ಬರ ಮುಗಿದ ಮೇಲೆ ಇನ್ನ ಮೂರನೆಯವನಿಗೆ ಪೈದ ಅಂತ ಹೆಸರು. ಇವನ ಕಥೆನೇ ಪ್ರಧಾನ ಇರೋದು. ಈ ಮೂರನೆಯವನೇನಿದ್ದಾನೆ ಧೌಮ್ಯರ ಶಿಷ್ಯ, ಇವನು ಅಧ್ಯಯನ ಮಾಡಿ ಗುರುಕುಲದಿಂದ ಹೋಗ್ತಾನೆ. ಇವನಿಗೆ ಒಬ್ಬ ಶಿಷ್ಯ ಉದಂಕ ಅಂತ. ಕತೆ ಬಹಳ ದೊಡ್ಡದಿದೆ, ಸಮಯ ಆಯಿತು, ನಾಳೆಗೆ ಮತ್ತೆ ಮುಂದುವರಿಸ್ತೇನೆ. ನಾಳೆಗೆ ಒಂದು ದಿನ 5 ಗಂಟೆಯಿಂದ 6 ಗಂಟೆವರೆಗೆ, ನಾಡಿದ್ದಿನಿಂದ 6:30 ಇರ್ತದೆ. ಈ ಕಥೆ ಮುಂದೆ ಎಲ್ಲಿ ಹೋಗುತ್ತೆ ಅಂತ ಲಿಂಕ್ ಹೇಳ್ತೇನೆ. ಈ ಮೂರನೆಯವನು ಆರುಣಿ ಉಪಮನ್ಯುವಾದ ಮೇಲೆ ಮೂರನೆಯವನಿದ್ದಾನಲ್ಲ ಪೈದ ಅಂತ, ಇವನು ಗುರುಗಳಿಂದ ಅಧ್ಯಯನ ಮಾಡಿ ಇವನೊಂದು ಗುರುಕುಲದಲ್ಲಿದ್ದ. ಆ ಗುರುಕುಲದಲ್ಲಿ ಒಬ್ಬ ಉದಂಕ ಅಂತ ಒಬ್ಬ ಶಿಷ್ಯ, ಅವನು ಅಧ್ಯಯನ ಮಾಡಿದ. ಗುರುದಕ್ಷಿಣೆ ಏನ್ ಕೊಡ್ಲಿ ಅಂತ ಕೇಳಿದ. ಆಗ ಉದಂಕರ ಹೆಂಡತಿ ಅಂತಾಳೆ, ನನಗೆ ಪೌಷ್ಯ ಅಂತ ಒಬ್ಬ ಋಷಿಗಳಿದ್ದಾರೆ, ಅವರ ಹೆಂಡತಿಯ ಕಿವಿಯಲ್ಲಿ ಕುಂಡಲ ಇದೆ, ಅದನ್ನು ತಂದು ಕೊಡು ಗುರುದಕ್ಷಿಣೆ. ಇನ್ನೊಬ್ಬರ ಕರ್ಣ ಕುಂಡಲ ಗುರುದಕ್ಷಿಣೆ ಬೇಕು ಅಂತ.
ಇವ ಹೊರಟ ಅಂತೆ ಪಾಪ ಉದಂಕ, ಪೈದರ ಶಿಷ್ಯ ಉದಂಕ ಗುರುದಕ್ಷಿಣೆ ಕೊಡೋದಕ್ಕಾಗಿ ಪೌಷ್ಯರ ಮನೆಗೆ ಬಂದ. ಅವ್ರ ಹೆಂಡತಿಗಂತಾರೆ ನಿಮ್ಮ ಕುಂಡಲ ಬೇಕು ನಮ್ಮ ಗುರುಪತ್ನಿಗೆ. ಅವರಂದ್ರು ಆಯ್ತಪ್ಪ, ನೀ ಗುರುಗಳ ಮೇಲೆ ಎಷ್ಟು ಭಕ್ತಿಯಿಂದ ಬೇಡುತ್ತಿದ್ದೆ ಕೊಡ್ತೇನೆ, ಆದರೆ ಈ ಕರ್ಣಕುಂಡಲ ಜೋಪಾನವಾಗಿ ತೆಗೆದುಕೊಂಡು ಹೋಗು, ಇದನ್ನ ತಕ್ಷಕ ಏನಾದರೂ ನೋಡಿದ್ರೆ ತಗೊಂಡು ಹೋಗಿ ಬಿಡ್ತಾನೆ. ಆ ಗುರುಗಳು ಕರ್ಣಕುಂಡಲ ಕೊಡ್ತಾರೆ, ಗುರು ಪತ್ನಿ ಅದನ್ನು ತಗೊಂಡು ಬರುವಾಗ ಸಂಧ್ಯಾವಂದನೆ ಮಾಡುವುದಕ್ಕೆ ಭಾಮಿ ಮೇಲೆ ಹೋಗಿದ್ದ, ಮೇಲೆ ಇಟ್ಟಿದ್ದ, ಅದನ್ನ ತಕ್ಷಕ ತಗೊಂಡು ಹೋಗಿಬಿಟ್ಟ. ತಕ್ಷಕನ ಹಿಂದೆ ಬೆನ್ನತ್ತಿ ಅವನಿಂದ ತಗೊಂಡು ಬರ್ತಾನೆ. ಇಲ್ಲೇನಾಗಿತ್ತಂದ್ರೆ ಆ ಗುರುಪತ್ನಿ ನಾಳೆ ಬೆಳಗ್ಗೆ ಕಾರ್ಯಕ್ರಮ ಇದೆ, ಅಷ್ಟರ ಒಳಗೆ ನೀವು ಬರಬೇಕು ಅಂದಿದ್ರು. ಸ್ವಲ್ಪ ತಡ ಆಯ್ತಲ್ಲ. ಯಾಕೆ ತಡ ಆಯಿತು ಅಂದ್ರೆ, ನಾನೇನೋ ಗುರುಪತ್ನಿ ಆ ಋಷಿಗಳ ಹೆಂಡತಿ ತಗೊಂಡು ಬರ್ತಿದ್ದೆ, ದಾರಿಯಲ್ಲಿ ತಕ್ಷಕ ನನಗೆ ಅಡ್ಡಿ ಮಾಡಿದ, ತಗೊಂಡು ಓಡೋಗಿ ಬಿಟ್ಟ. ಆ ಉದಂಕ ಅನ್ನೋದು ಮುಂದೆ ಜನ್ಮೇಜಯನಿಗೆ ಬಂದು ಹೇಳ್ತಾನೆ, ನನಗೂ ತಕ್ಷಕ ಹಿಂದೆ ಕರ್ಣಕುಂಡಲ ತರುವಾಗ ಅಡ್ಡಿ ಮಾಡಿದ್ದ, ಅವನು ನಿಮ್ಮ ಅಪ್ಪನನ್ನು ಕೊಂದಿದ್ದಾನೆ, ಸರ್ಪಯಾಗ ಮಾಡು. ಮಹಾಭಾರತ ನಿಜವಾಗಿಯೂ ಮಹಾಭಾರತವೇ. ಯಾವ ಕಥೆ ಎಲ್ಲಿಂದ ಎಲ್ಲಿ ವೇದವ್ಯಾಸರು ಜೋಡಿಸ್ತಾರೆ, ಬಹಳ ಅದ್ಭುತವಾದ ವಿಚಾರಗಳೆಲ್ಲ ಇದೆ. ವಿಶೇಷವಾಗಿ ನಾಳೆಯಿಂದ ಮತ್ತೆ ಶ್ರವಣ ಮಾಡೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮೋ ಹರೇ ಹರೇ. ಪಂಚಾಂಗ